ನಮಸ್ಕಾರ. ಸೊ ಇಂದು ಬಂದಂತಹ ಬಜೆಟ್ ಅನ್ನ ನಾವು ಎಕ್ಸಾಮ್ ಆಂಗಲ್ ಇಂದ ಓದೋಣ. ನೋಡಿ, ಈ ಬಜೆಟ್ ಅನ್ನ ಕಾಂಗ್ರೆಸ್ ಅವರು ಇದು ಆ ಬಜೆಟ್ಗೆ ದಮ್ಮಿಲ್ಲ ಅಂತ, ಬಿಜೆಪಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ದೂರದೃಷ್ಟಿಯಿಂದ ಇರ್ತಕ್ಕಂಥ ಬಜೆಟ್. ಇನ್ನು ಪತ್ರಿಕೆಗಳಲ್ಲಿ ಎಡರಂಗ ಬಲರಂಗ ಅಂತ ಇದಾವೆ. ಎಡಪಂಥದವರು ಇದನ್ನು ಟೀಕೆ ಮಾಡ್ತಾರೆ, ಬಲಪಂಥದವರು ಹೇಳ್ತಾರೆ. ನಾವು ಆ ಪಂಥಕ್ಕೆ ಬಿದ್ದು ಎಕ್ಸಾಮ್ ಪಂಥವನ್ನೇ ಬನ್ನಿ. ಈಗ ಎಕ್ಸಾಮ್ ಆಯಾಮದಿಂದ ಈ ಬಜೆಟ್ ಅನ್ನು ಫಾರ್ ಅಸ್ ಬಜೆಟ್ ಇಸ್ ಎ ಎಕ್ಸಾಮ್ ರಿಲೇಟೆಡ್ ಡಾಕ್ಯುಮೆಂಟ್. ದಟ್ಸ್ ಆಲ್, ನಥಿಂಗ್ ಎಲ್ಸ್, ನಥಿಂಗ್ ಮೋರ್ ದನ್ ದಟ್. ಸೊ ನಮ್ಮ ಇಡೀ ಪರ್ಪಸ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೆಲವು ಪತ್ರಿಕೆಗಳು ಕೆಲವು ಪಂಥಕ್ಕೆ ಸೀಮಿತ ಆಗಿದ್ದಾವೆ. ಈಗ ಹೊಸ ದಿಗಂತ ಒಂದು ಪತ್ರಿಕೆ ಇದೆ, ಅದು ಒಂದು ಪಂಥಕ್ಕೆ ಸೀಮಿತ ಆಗಿದೆ. ವಾರ್ತಾ ಭಾರತ ಇದೆ, ಅದು ಒಂದು ಪಂಥಕ್ಕೆ ಸೀಮಿತ. ಪ್ರಜಾವಾಣಿ ಪತ್ರಿಕೆ ಯಾವ ಪಂಥ ಅನ್ನೋದು ನಿಮಗೆ ಬಿಟ್ಟಂತ ವಿಚಾರ. ನನಗೆ ಯಾವ ಪತ್ರಿಕೆ ವಿರುದ್ಧನೂ ದ್ವೇಷ ಇಲ್ಲ, ಯಾವ ಪತ್ರಿಕೆ ವಿರುದ್ಧನೂ ಪ್ರೇಮವೂ ಇಲ್ಲ. ನನ್ನ ಪ್ರೇಮ ಪ್ರೀತಿ ಇದ್ರೆ ಅದೇನಿದ್ರು ಪರೀಕ್ಷೆಗೆ ಸಂಬಂಧಪಟ್ಟ. ಈಗ ಈ ಒಂದು ಡಾಕ್ಯುಮೆಂಟ್ ಅನ್ನ ಎಕ್ಸಾಮ್ ಆಯಾಮದಿಂದ ನೋಡೋಣ ಬನ್ನಿ. ಇಂಡಿಯಾಸ್ ಎಕನಾಮಿಕ್ ಟ್ರಾಜೆಕ್ಟರಿ. ಓಕೆ, ಇಂಡಿಯಾಸ್ ಎಕನಾಮಿಕ್ ಟ್ರಾಜೆಕ್ಟರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಇಷ್ಟ ಆಗೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಬಳಸ್ತಕ್ಕಂತಹ ರೈಮಿಂಗ್ ವರ್ಡ್ಸ್ ಇದೆಯಲ್ಲ, ಆ ರೈಮಿಂಗ್ ವರ್ಡ್ಸ್ ನೀವು UPSC ಮೇನ್ಸ್, KS ಮೇನ್ಸ್ ಅಲ್ಲಿ ಹಾಕ್ಬೇಕಾಗುತ್ತೆ. ನೋಡಿ, ಆಕ್ಷನ್ ಓವರ್ ಆಂಬಿವೆಲೆನ್ಸ್ ಬರೀ ಬರ್ಕೊಳ್ಬೇಕ್ರಿ. ಇವನ್ನೆಲ್ಲ ನೀವು ವಿಡಿಯೋ ನೋಡೋದಲ್ಲ, ವಿಡಿಯೋ ನೋಡ್ಕೊಂತಾನೆ ಇರ್ತೀರಿ. ಸೊ ದಟ್ಸ್ ವಾಟ್ ಐ ಆಲ್ವೇಸ್ ಸೇಸ್. ಅಂದ್ರೆ ನೀವು ಯಾರು ಬರೀತೇವ್ರೆ ಅವರು ವಿನ್ ಆಗ್ತಾರೆ. ಆಕ್ಷನ್ ಓವರ್ ಆಂಬಿವೆಲೆನ್ಸ್ ಏನಿರತ್ತ ಅಂತಂದ್ರೆ ಆ ಒಂದು ಈ ಒಂದು ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ತಕ್ಕಂತಹ ವಾತಾವರಣ ಇಲ್ಲ. ಆಂಬಿವೆಲೆನ್ಸ್ ಅಂದ್ರೆ ಸ್ಪಷ್ಟತೆ ಇಲ್ಲ. ನಮಗೆ ಆಕ್ಷನ್ ಬೇಕು, ಸ್ಪಷ್ಟತೆ ಬೇಕು. ಆಕ್ಷನ್ ಓವರ್ ಆಂಬಿವೆಲೆನ್ಸ್. ರಿಫಾರ್ಮ್ ಓವರ್ ರೆಟಾರಿಕ್. ಅಂದ್ರೆ ರೆಟಾರಿಕ್ ಅಂತಂದ್ರೆ ಒಂದು ರೀತಿಯಲ್ಲಿ ನಾನೇನ್ ಮಾಡಬೇಕು, ಆಗ್ಬೇಕು, ಈ ತರ ಆಗ್ಬೇಕು, ಭವ್ಯ ಭವಿಷ್ಯ ಕಾಣಬೇಕು ಅಂತ ಬರೀ ಮಾತಲ್ಲಿದೆ. ಬೇಡ, ವಿ ವಾಂಟ್ ರಿಫಾರ್ಮ್. ರಿಫಾರ್ಮ್ ಓವರ್ ರೆಟಾರಿಕ್. ಪೀಪಲ್ ಓವರ್ ಪಾಪ್ಯುಲಿಸಮ್. ನೋಡಿ, ಇಂಥ ವರ್ಡ್ಸ್ ಬಜೆಟ್ ಅಲ್ಲಿ ಸಿಗ್ತಾವ್ರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಗವರ್ನಮೆಂಟ್ ಡಾಕ್ಯುಮೆಂಟ್ ಅಂತೇಳಿ NCERT ಬುಕ್ಸ್ ನೀವು ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಸುಳ್ಳು. ಈ 3 ವರ್ಡ್ಸ್ ನೀವು ಬರೆದಿಟ್ಟುಕೊಂಡ್ರೆ ನೀವು KS ಮೇನ್ಸ್, IAS ಮೇನ್ಸ್, ತದನಂತರದಲ್ಲಿ PSI SIಗೂ ಸಹ ಹಾಕ್ಬೇಕಾಗುತ್ತೆ. ನೀವು ಇಂಥ ವರ್ಡ್ ಒಂದು ಕ್ರಿಯೇಟ್ ಮಾಡಿ, ಒಂದು ದಿವಸ ಕೊಡ್ತೀನಿ, ನೀವು ಕ್ರಿಯೇಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಪೀಪಲ್ ಓವರ್ ಪಾಪ್ಯುಲಿಸಮ್, ರಿಫಾರ್ಮ್ ಓವರ್ ರೆಟಾರಿಕ್, ಆಕ್ಷನ್ ಓವರ್ ಆಂಬ್ಯುಲೆನ್ಸ್. ಸೊ ಮೋದಿ ಸರ್ಕಾರ ಇಂತಹ ವರ್ಡ್ಗಳ ತರದಲ್ಲಿ ಫೇಮಸ್. ಓಕೆ, ಅವ್ರು ಬಹಳ ಬರೀ ಇಂತಹ ನ್ಯೂಮೋನಿಕ್ಸ್ ಅನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಇದನ್ನ ಎಕ್ಸಾಮ್ ಪರ್ಪಸ್ ಯೂಸ್ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ನೋಡಿ, ಮೇನ್ಸ್ಗೆ ಉಪಯೋಗಿಸಬೇಕು, ಪ್ರಬಂಧಕ್ಕೆ ಉಪಯೋಗಿಸಬೇಕು. ಇದನ್ನ ಯಾವ ಪತ್ರಿಕೆಯವರು ಸಹ ಹೇಳಲ್ಲ, ಯಾವ ನ್ಯೂಸ್ ಚಾನೆಲ್ ಸಹ ಹೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನ್ಯೂಸ್ ಪೇಪರ್ ಮೆಂಟ್ ಫಾರ್ ಕಾಮನ್ ಮ್ಯಾನ್. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬರ್ದಿರ್ತಾರೆ ಹೊರತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ದಿರಲ್ಲ ಅದನ್ನ. ಓಕೆ, ನೀವು ಅದನ್ನ ತುಂಬಾ ಭಗವದ್ಗೀತೆ ತರ ಆಳ ಅಗಲ 360 ಡಿಗ್ರಿ ಓದ್ಕೊಂತ ಹೋಗ್ತಿರ್ತೀವಿ. ದಟ್ಸ್ ಅ ರಾಂಗ್ ಥಿಂಗ್. ಓಕೆ, ನೋಡಿ, ಏನಪ್ಪ ಬಜೆಟ್ ಏನ್ ಮಾಡ್ತಾ ಇದೆ? ಟ್ರಾನ್ಸ್ಫಾರ್ಮ್ ಆಸ್ಪಿರೇಷನ್ ಇಂಟು ಅಚೀವ್ಮೆಂಟ್. ನೋಡಿ, ವರ್ಡ್ ಆಸ್ಪಿರೇಷನ್, ಅಚೀವ್ಮೆಂಟ್, ರೈಮಿಂಗ್ಸ್. ಸೊ ಏನಾಗುತ್ತೆ, ಈ ಒಂದು ರೈಮಿಂಗ್ಸ್ ಇರ್ತಾವಲ್ಲಪ್ಪ, ಇವೆಲ್ಲ ರೈಮಿಂಗ್ಸು ಹಿತವನ್ನುಂಟು ಮಾಡುತ್ತೆ ಓದುಗನಿಗೆ. ಓಕೆ, ಪ್ರಾಸಗಳಿಂದ ಕೂಡಿದಂತಹ ಪದ್ಯಗಳು ಸಹೃದಯನಿಗೆ ಏನಾಗುತ್ತೆ, ರಸಾನುಭವವನ್ನು ಉಂಟು ಮಾಡುತ್ತೆ. ಸೊ ಈಗ ನೋಡಿ, ಆಸ್ಪಿರೇಷನ್, ಅಚೀವ್ಮೆಂಟ್, ಟ್ರಾನ್ಸ್ಫಾರ್ಮಿಂಗ್ ಆಸ್ಪಿರೇಷನ್ಸ್ ಇಂಟು ಅಚೀವ್ಮೆಂಟ್. ಏನಪ್ಪ ಆಸ್ಪಿರೇಷನ್ಸ್? ವಿಕಸಿತ ಭಾರತ್, ನಾರಿ ಶಕ್ತಿ, ಆತ್ಮನಿರ್ಭರ ಭಾರತ. ದೋಸ್ ಆಸ್ಪಿರೇಷನ್ಸ್ ನ ಅಚೀವ್ಮೆಂಟ್ ಆಗಿ ಪರಿವರ್ತನೆ ಮಾಡಬೇಕು. ಪೊಟೆನ್ಷಿಯಲ್ ಇಂಟು ಪರ್ಫಾರ್ಮೆನ್ಸ್. ನಮ್ದು ಪೊಟೆನ್ಷಿಯಲ್ ಏನು? ಡೆಮೋಗ್ರಾಫಿಕ್ ಡಿವಿಡೆಂಟ್ ಇದೆ ಅಂತ ಮಾಡ್ಕೊಳ್ಳಿ. ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತಂದ್ರೆ ಜನಸಂಖ್ಯೆ ಲಾಭಾಂಶ ಇದೆ, ಅದು ಪೊಟೆನ್ಷಿಯಲ್. ಬಟ್ ಪರ್ಫಾರ್ಮೆನ್ಸ್ ಕನ್ವರ್ಟ್ ಮಾಡಬೇಕು. ಆ ದುಡಿಯುವ ಕೈಗಳಿಗೆ ನಾವು ಕೆಲಸವನ್ನು ಕೊಡ್ಬೇಕಾಗುತ್ತೆ, ಹಸಿದ ಬಾಯಿಗೆ ಆಹಾರವನ್ನು ಕೊಡಬೇಕಾಗುತ್ತೆ. ಇಂಥ ವರ್ಡ್ಸ್ ಆಗ್ಬೇಕಪ್ಪ SC ಅಂಡ್ ಎಥಿಕ್ಸ್ ಅಲ್ಲಿ. ಯು ವಿಲ್ ಗೆಟ್ ಎ ಮೋರ್ ಮಾರ್ಕ್ಸ್. ಸರ್ ಇದನ್ನ ಕನ್ನಡದಲ್ಲಿ ಬರೀಬೇಕು? ಬೇಡ, ಕನ್ನಡ ಬೇಡ, ಇಂಗ್ಲಿಷ್ ಬರೀರಿ. ನಿಮ್ಮ ಇವ್ಯಾಲ್ಯೂಯೇಟ್ ಮಾಡೋರು ಇಂಗ್ಲಿಷ್ ಅಲ್ಲಿ ಸಹ ಓದ್ತಾರೆ. ಬಹಳಷ್ಟು ಜನ IAS ಅಲ್ಲಿ, KS ಅಲ್ಲಿ ಕನ್ನಡ ಮೀಡಿಯಂ ಅಂದ್ರೆ ಶುದ್ಧ ಕನ್ನಡ, ಪಂಪನ ಕನ್ನಡ, ರನ್ನನ ಕನ್ನಡ ಅಂತಾರೆ. ನೋ 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 ನೋ, ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಓಕೆ, ನೀವು ಬರೀರಿ ಆಸ್ಪಿರೇಷನ್ಸ್ ಇಂಟು ಅಚೀವ್ಮೆಂಟ್, ಪೊಟೆನ್ಷಿಯಲ್ ಇಂಟು ಪರ್ಫಾರ್ಮೆನ್ಸ್. ಓಕೆ, ಗೌರ್ಮೆಂಟ್ ಹೇಳ್ತಾ ಇದೆ, ಇದು ನಾನು ಇಲ್ಲಿ ತಗೊಂಡಿರೋದು ಗವರ್ನಮೆಂಟ್ ಆಫ್ ಇಂಡಿಯಾ ಡಾಕ್ಯುಮೆಂಟ್, ನಾಟ್ ಎನಿ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್. ಇದು ನನ್ನ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಅಲ್ಲ. ಸ್ಟೆಬಿಲಿಟಿ, ಫಿಸಿಕಲ್ ಡಿಸಿಪ್ಲಿನ್, ಮಾಡರೇಟ್ ಇನ್ಫ್ಲೇಷನ್, ಸಸ್ಟೈನ್ಡ್ ಗ್ರೋತ್. ನಮ್ಮ ನೋಡಪ್ಪ, ಸ್ಟೆಬಿಲಿಟಿ, ಆರ್ಥಿಕತೆಗೆ ಒಂದು ಸ್ಥಿರತೆ ಬೇಕು.
ಫಿಸ್ಕಲ್ ಡಿಸಿಪ್ಲಿನ್ ಅಂದ್ರೆ ಆರ್ಥಿಕ ಶಿಸ್ತು, ಹಣಕಾಸು ಶಿಸ್ತು. ಹೇಗೆ ಹಣಕಾಸು ಶಿಸ್ತು ಅಂತಂದ್ರೆ ತೆರಿಗೆ ಸಂಗ್ರಹ ಜಾಸ್ತಿ ಮಾಡ್ತಕ್ಕಂಥದ್ದು, ವೆಚ್ಚವನ್ನು ನಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಓಕೆ, ದಟ್ ಈಸ್ ಫಿಸ್ಕಲ್ ಡಿಸಿಪ್ಲಿನ್. ಸಸ್ಟೈನ್ಡ್ ಗ್ರೋತ್ ಅಂದ್ರೆ ನಮ್ಮ GDP ನಿರಂತರವಾಗಿ ಸುಸ್ಥಿರವಾಗಿ ಗ್ರೋತ್ ಆಗ್ತಿರ್ಬೇಕು. ಮಾಡರೇಟ್ ಇನ್ಫ್ಲೇಷನ್, ನಾನು ಅದೇ ಪದೇ ಪದೇ ಹೇಳ್ತೀನಿ, ಇನ್ಫ್ಲೇಷನ್ ಇಸ್ ಗುಡ್, ಹಣದುಬ್ಬರ ಒಳ್ಳೆಯದೇ, ಆದರೆ ಅದು ನಮ್ಮ ಹಿಡಿತ ಮತ್ತು ಕಂಟ್ರೋಲ್ ಅಲ್ಲಿ ಇರಬೇಕಾಗುತ್ತೆ. ಸೊ ಹೈ ಗ್ರೋತ್ ರೇಟ್ ಆಫ್ ಅರೌಂಡ್ 7%, ಎನರ್ಜಿ ಸೆಕ್ಯೂರಿಟಿ, ತದನಂತರದಲ್ಲಿ ರೆಡ್ಯೂಸ್ಡ್ ಕ್ರಿಟಿಕಲ್ ಇಂಪೋರ್ಟ್ ಡಿಪೆಂಡೆನ್ಸ್, ಫಾರ್ ರೀಚಿಂಗ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಫಿಸ್ಕಲ್ ಪ್ರುಡೆನ್ಸ್, ಇವೆಲ್ಲ ಕಾಮನ್ ಆಗಿ ಪ್ರತಿ ಬಜೆಟ್ ಇದು ಬರ್ತಿರುತ್ತೆ. ಇದು ಏನು, ಇದು ಪ್ರಿಲಿಮ್ಸಿಗೆ ಬರಲ್ಲ. ನಾನು ಇಲ್ಲಿವರೆಗೂ ಹೇಳಿದಂತಹ ಒಂದೇ ಒಂದು ವರ್ಡ್ ಪ್ರಿಲಿಮ್ಸಿಗೆ, ಇದು ಮೇನ್ಸಿಗೆ ಬಳಸ್ತಕ್ಕಂಥ. ತದನಂತರದಲ್ಲಿ ನೀವು ಇಂಟರ್ವ್ಯೂಗೆ ಹೋದಾಗ, ಯಾವುದೇ ಇಂಟರ್ವ್ಯೂ ಇರ್ಬೋದು, ನೀವೀಗ ಅಸಿಸ್ಟೆಂಟ್ ಕಮಿಷನರ್, AC, KAS ಅಥವಾ AC ಅಡ್ಮಿನ್ಸ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಎಲ್ಲೇ ಇಂಟರ್ವ್ಯೂಗೆ ಹೋಗ್ಲಿ, ಇಫ್ ಯು ಯೂಸ್ ದಿಸ್ ಟೈಪ್ ಆಫ್ sophisticated and calibrated words, ನಿಮ್ಗೇನಾಗುತ್ತೆ, ಯು ವಿಲ್ ಗೆಟ್ ಎ ಮೋರ್ ಮಾರ್ಕ್ಸ್ ಅಂಡ್ ಯು ವಿಲ್ ಗೆಟ್ ಎ ಅಟೆನ್ಷನ್. ನೋಡಿ, ಯುವ ಶಕ್ತಿ ಡ್ರೈವನ್ ಬಜೆಟ್. ಯುವ ಶಕ್ತಿ ಅಂದ್ರೆ ಯಂಗ್ ಪಾಪ್ಯುಲೇಷನ್, ನಾನು ಹೇಳಿದ್ದೀನಿ ಡೆಮೋಗ್ರಾಫಿಕ್ ಡಿವಿಡೆಂಡ್. ಓಕೆ, ಇಲ್ಲಿ ಹೇಳಿದ್ದಾರೆ ಟು ಫೋಕಸ್ ಆನ್ ಎ ಪೂರ್, ಅಂಡರ್ ಪ್ರೈವಿಲೇಜ್ಡ್, ಡಿಸ್ಅಡ್ವಾಂಟೇಜ್. ಸೊ ನಮ್ಮ ಶಾಂತ ಮಾರ್ಗದ ತತ್ವ ಏನಪ್ಪ, ದುರ್ಬಲ ವರ್ಗಗಳ ಕುರಿತು ನಾವು ಏನ್ ಮಾಡಬೇಕು, ಟೇಕ್ ಕೇರ್ ಮಾಡಬೇಕು. ನೀವೆಲ್ಲ ಆಫೀಸರ್ಸ್ ಆಗಿ ಹೋಗ್ತಿದ್ರಲ್ಲ, ಯಾರಿಗೆ, ನೀವೇನು ಅದಾನಿ ಅಂಬಾನಿ ಹೆಲ್ಪ್ ಮಾಡಕ್ ಹೋಗ್ತೀರಾ? ನೆಸೆಸರಿ, ಅವರೇ ನಿಮ್ಗೆ ಹೆಲ್ಪ್ ಮಾಡ್ತಾವ್ರೆ. ನೀವು ದುರ್ಬಲ ವರ್ಗಗಳ ಕುರಿತು ಹೆಲ್ಪ್ ಮಾಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ಹೇಳಿದ್ರೆ ಬಜೆಟ್ ಫೋಕಸಿಂಗ್ ಮೋರ್ ಆನ್ ಪೂರ್, ಅಂಡರ್ ಪ್ರಿವಿಲೇಜ್ಡ್ ಅಂಡ್ ಡಿಸ್ಅಡ್ವಾಂಟೇಜ್ಡ್. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಫಸ್ಟ್ ಕರ್ತವ್ಯ ಅಕ್ಸಲರೇಟೆಡ್ ಅಂಡ್ ಸಸ್ಟೈನ್ ಎಕಾನಮಿಕ್ ಗ್ರೋತ್, ಸೆಕೆಂಡ್ ಕರ್ತವ್ಯ ಫುಲ್ಫಿಲ್ ಆಸ್ಪಿರೇಷನ್ ಆಫ್ ಅವರ್ ಪೀಪಲ್, ಥರ್ಡ್ ಕರ್ತವ್ಯ ವಿಷನ್ ಆಫ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್. ಮೆನ್ಷನ್ ಮಾಡ್ರಿ, ಮೆನ್ಷನ್ ಮಾಡಿ. ಇವನ್ನೆಲ್ಲ ಏನ್ ಮಾಡೋದು ಗೊತ್ತಾ, ಜಾಸ್ತಿ ಬರ್ಕೋಬೇಕು, ಬರ್ದಂಗೆಲ್ಲ ನಿಮ್ ತಲೆಗೆ ಉಳ್ಕೊಳುತ್ತೆ. ನೀವೇನ್, ನಾನು ಪ್ರತಿ ಬೇರೆ ಮೇನ್ಸ್ ಬರ್ತಿದ್ದೆಲ್ಲ ಆ ರೂಮಲ್ಲಿ ಹಂಗ್ ಬರೆಯೋಣ ಅಂತ ಹೋಗ್ತಾ ಇದ್ದೆ, ಬಟ್ ಎಕ್ಸಾಮ್ ಅಲ್ಲಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನೇ ಬರ್ತಿದೆ. ಆದ್ದರಿಂದ ಆ ತಪ್ಪನ್ನು ನೀವು ಮಾಡಬಾರ್ದು. ಓಕೆ, ಇಲ್ಲೇ ಬರಿಬೇಕಿದ್ದಲ್ಲ, ಇಲ್ಲಿ ಬರೆದಷ್ಟು ಅಲ್ಲಿ ಈಸಿ ಆಗುತ್ತೆ. ಓಕೆ, ಸೊ ತದನಂತರದಲ್ಲಿ ಕಾಮನ್ ವರ್ಡ್ಸ್ ಇದಾವೆ, ಕಂಟಿನ್ಯೂಸ್, ಅಡಾಪ್ಟಿವ್ ಅಂಡ್ ಫಾರ್ವರ್ಡ್ ಲುಕಿಂಗ್, ರೋಬಸ್ಟ್ ಅಂಡ್ ರೆಸಿಲಿಯಂಟ್ ಫೈನಾನ್ಷಿಯಲ್ ಸೆಕ್ಟರ್. ಇವೆಲ್ಲ ಮೇನ್ಸಿ ಬಳಸ್ತಕ್ಕಂತಹ ವರ್ಡ್ಸ್. ಇದು ಪ್ರಿಲಿಮ್ಸ್ ಬರಲ್ಲ 100%, ನೋ ಡೌಟ್ ಇನ್ ದಟ್. ನೆಕ್ಸ್ಟ್ ನಮಗೆ ಎಸ್, ನೋಡಿ, ಗೌರ್ಮೆಂಟ್ ಹೇಳ್ತಾ ಇದೆ 350 ರಿಫಾರ್ಮ್ಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಏನು, ಇನ್ಕ್ಲೂಡಿಂಗ್ GST. ಸರ್, GST is always security. So I suggest, I recommend, I order HOD students to work on the do homework on the GST reforms. ಮೊನ್ನೆ SD ಕೇಳಿದರೆ, FD ಕೇಳಿದ್ರೆ, ಮುಂದೆನೂ ಕೇಳ್ತಾರೆ. ಸರ್, GST ನೀವು ಬಗ್ಗೆ ಇನ್ನೊಂದು ಹೇಳಿದ್ದೀನಿ, GST ವೆಬ್ಸೈಟ್ ಒಂದು ಸ್ವಲ್ಪ ಹೋಗ್ಬೇಕು. GST ಅನ್ನ ಇನ್ ಡೀಟೇಲ್ ಆಗಿ ಓದ್ಕೊಳ್ಳಿ, ಹೋಮ್ವರ್ಕ್ ಮಾಡಿ ನಮ್ಮ ನಂಬರ್ಗೆ ಕಳಿಸಿ. ಓಕೆ, ಇನ್ಕ್ಲೂಡಿಂಗ್ GST ಸಿಂಪ್ಲಿಫಿಕೇಶನ್, ನೋಟಿಫಿಕೇಶನ್ ಆಫ್ ಲೇಬರ್ ಕೋಡ್ಸ್ ಒಂಬರ್ ನೋಡ್ಕೊಳ್ಳಿ. ಸರ್ಕಾರ ಲೇಬರ್ ಕೋಡ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆ. ರಾಷನಲೈಸೇಷನ್ ಆಫ್ ಮ್ಯಾಂಡೇಟರಿ ಕ್ವಾಲಿಟಿ ಕಂಟ್ರೋಲ್ ಆರ್ಡರ್. ಸರ್, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ಕ್ವಾಲಿಟಿ ಕಂಟ್ರೋಲ್, HYT ಬರೆದಿಟ್ಕೊಳ್ಳಿ. ಸರ್, ಈ ಮ್ಯಾಗ್ಝಿನ್ ಇದು ಈ ಬುಕ್ ಹೇಳ್ತಾ ಇಲ್ಲ ನೋಡಿ, ಈ ಬುಕ್ ಹೇಳ್ತಾ ಇಲ್ಲ, ಕ್ವಾಲಿಟಿ ಕಂಟ್ರೋಲ್ ಓದ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಎಕ್ಸಾಮ್ಸ್ ಓರಿಯೆಂಟೇಷನ್ ಇದೆ. ದಿಸ್ ಬುಕ್ ಯಾವ್ದು ಬಡ್ಜೆಟ್ ಮಾಡಿದಾರಲ್ಲ, UPSC ಮಾಡಿಲ್ಲ, KPSC ಮಾಡಿಲ್ಲ, PS ಅವ್ರು ಮಾಡಿಲ್ಲ. ಇಟ್ಸ್ ಎ ಬಡ್ಜೆಟ್, ಗವರ್ಮೆಂಟ್ ಡಾಕ್ಯುಮೆಂಟ್. ಓಕೆ, ಸೊ ಕ್ವಾಲಿಟಿ ಕಂಟ್ರೋಲ್, ಓಕೆ, ಕ್ವಾಲಿಟಿ ಕೌನ್ಸಿಲ್ ಅಂತ ಇತ್ತು, ಅದ್ರ ಬಗ್ಗೆ ಒಂದು ಕ್ವಶನ್ ಆಲ್ರೆಡಿ ಬಂದಿದೆ. ಕ್ವಾಲಿಟಿ ಕಂಟ್ರೋಲ್ HYT ನೋಟ್ ಡೌನ್ ಮಾಡ್ಕೊಂಡು ಅದ್ರ ಬಗ್ಗೆ ಹೋಮ್ವರ್ಕ್ ಅನ್ನ ಮಾಡಿ. ಓಕೆ, ನೆಕ್ಸ್ಟ್ ಪಿಲ್ಲರ್ಸ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ನಾನು ಹೇಳಿದ್ದೀನಿ ಆಲ್ರೆಡಿ, ಗ್ರೋತ್ ಬೇರೆ, ಡೆವಲಪ್ಮೆಂಟ್ ಬೇರೆ. ಗ್ರೋತ್ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್, ವರ್ಡ್ ಸಸ್ಟೈನ್, ಸುಸ್ಥಿರ ಆರ್ಥಿಕ ಅಭಿವೃದ್ಧಿ. ಸ್ಟ್ರೆಂಥನಿಂಗ್ ದಿ ಫೌಂಡೇಶನ್ ಆಫ್ ದಿ ಗ್ರೋತ್ ಅಂದರೆ ಈ ಒಂದು ಬೆಳವಣಿಗೆಯ ಒಂದು ಬುನಾದಿಯನ್ನ ಬಲಪಡಿಸ್ತಕ್ಕಂಥದ್ದು. ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂದ್ರೆ ಜನಕೇಂದ್ರಿತ ಅಭಿವೃದ್ಧಿ. ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಅಂದ್ರೆ ನಂಬಿಕೆ ಆಧಾರಿತ ಆಡಳಿತ, ಸರ್ಕಾರ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ನಾವು ವ್ಯಾಪಾರ ಮಾಡುವಲ್ಲಿ ಸರಳೀಕರಣ. ಫಿಸ್ಕಲ್ ಮ್ಯಾಟರ್ಸ್ ಹಣಕಾಸು ವಿಚಾರದಲ್ಲಿ ಶಿಸ್ತು ಮತ್ತು ಆರೋಗ್ಯಕರವಾದ ನಿರ್ಧಾರಗಳು. ಓಕೆ, ನೆಕ್ಸ್ಟ್ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್, ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯನ್ನು ಹೇಗೆ ಮಾಡೋದು ಅಂತ ಹೇಳ್ತಾರೆ. ಮ್ಯಾನುಫ್ಯಾಕ್ಚರಿಂಗ್, ಸ್ಟ್ರಾಟಜಿಕ್ ಅಂಡ್ ಫ್ರಂಟರಿ ಸೆಕ್ಟರ್. ನೋಡಿ, ನೀವು ಆಫೀಸರ್ ಆಗಿ ಹೋಗ್ತಿರಲ್ಲಪ್ಪ, ಯು ಆರ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಎ ಬೂಸ್ಟ್ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸರ್ವಿಸ್ ಸೆಕ್ಟರ್ ಆಲ್ರೆಡಿ ಗ್ರೋತ್ ಆಗಿದೆ, ಸರ್ವಿಸ್ ಸೆಕ್ಟರ್ ಆಲ್ರೆಡಿ ಗೊತ್ತಿದೆ ಅವ್ರಿಗೆ ಹೆಂಗ್ ಗ್ರೋತ್ ಆಗ್ಬೇಕಂತೇಳಿ.
ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವೆರಿ 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 ಇಂಪಾರ್ಟೆಂಟ್. PMEGP ಇವೇನ್ ಮಾಡಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ತಕ್ಕಂಥ ನ್ಯೂ ಸ್ಕೀಮ್ಸ್ ಎಕ್ಸಾಮ್ಸ್ ಬರುತ್ತೆ. ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾವು ತುಂಬಾ ಗೌರ್ಮೆಂಟ್ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂದ್ರೆ ಇಟ್ ಗಿವ್ಸ್ ಎಂಪ್ಲಾಯ್ಮೆಂಟ್ ಟು ದಿ ಸೆಮಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಲೇಬರ್ಸ್. ಓಕೆ, ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಗೌರ್ಮೆಂಟ್ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್. ಸರ್, ಸೆಮಿ ಕಂಡಕ್ಟರ್ಸ್ ನ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸೆಮಿ ಕಂಡಕ್ಟರ್ ಯಾವ ತತ್ವದ ಮೇಲೆ ನಡೆಯುತ್ತೆ, ಅದರ ಬೇಸಿಕ್ ಸೈನ್ಸ್ ಅಂತ ತಿಳ್ಕೊಳ್ಳಿ. ಸೆಮಿ ಕಂಡಕ್ಟರ್ಸ್ಗೆ ಬೇಕಾದಂತಹ ಒಂದು ರೇರ್ ಅರ್ತ್ ಎಲಿಮೆಂಟ್ಸ್ ಯಾವ ಅಂತ ತಿಳ್ಕೊಳ್ಳಿ. ಸೆಮಿ ಕಂಡಕ್ಟರ್ ಬಗ್ಗೆ ಪಾಲಿಸಿಯನ್ನು ತಿಳ್ಕೊಳ್ಳಿ. ಕರ್ನಾಟಕ ಸೆಮಿ ಕಂಡಕ್ಟರ್ ನೀತಿ ಬಂದರೂ ಓದ್ಕೋಬೇಕು, ಇಂಡಿಯಾ ಸೆಮಿ ಕಂಡಕ್ಟರ್ ನೀತಿ ಬಂದ್ರೂ ಓದ್ಕೋಬೇಕು. ದಿಸ್ ಈಸ್ ದಿ ನ್ಯೂ ಏರಿಯಾ ವೇರ್ ಗವರ್ನಮೆಂಟ್ ಈಸ್ ಕಾನ್ಸಂಟ್ರೇಟಿಂಗ್ ಮೋರ್. ನೀವು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಅಂತ ವರ್ಡ್ ಒಂದು UPSC ಮೇನ್ಸ್ ಅಲ್ಲೋ KS ಮೇನ್ಸ್ ಅಲ್ಲೋ ಅಥವಾ PSI SA ಬರೀಬೇಕಾದ್ರೂ ಮೆನ್ಷನ್ ಮಾಡಿದಾಗ ಏನಾಗುತ್ತೆ, ಅವಾಗ ಈಸಿ ಆಗುತ್ತೆ. ಅಂದ್ರೆ ಇವೆಲ್ಲರೂ ಗೊತ್ತಾಗುತ್ತೆ, ಎಸ್ ಓ ಈಸ್ ಬ್ರಿಂಗಿಂಗ್ ನ್ಯೂ ಐಡಿಯಾ. ನೋಡಿ, ಜಸ್ಟ್ 5 years ಬ್ಯಾಕ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಇದ್ದಿಲ್ಲ. ಓಕೆ, ನಂತರದಲ್ಲಿ ಬಯೋಫಾರ್ಮಾ ಶಕ್ತಿ ಹೊಸ ಏರಿಯಾ, ಹೈಟೆಕ್ ಟೂಲ್ ರೂಮ್ಸ್ ಇನ್ CPCE, ಸ್ಕೀಮ್ ಫಾರ್ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್, ಇವೆಲ್ಲ ಬೇಡ. ಸೆಮಿ ಕಂಡಕ್ಟರ್ ಇಸ್ ಎ ನ್ಯೂ ಏರಿಯಾ. ಓಕೆ, ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು, ಎಸ್ ಸೊ ಇಷ್ಟ ಆಯಿತು. ಟ್ಯಾಕ್ಸ್ ರಿಫಾರ್ಮ್ಸ್ ಟು ಬೂಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಟ್ಯಾಕ್ಸ್ ತೆರಿಗೆಯ ಸುಧಾರಣೆಗಳು ಅತ್ಯಂತ ಅವಶ್ಯಕತೆ. ಎಕ್ಸಂಪ್ಷನ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಫಾರ್ 5 years ಟು ನಾನ್ ರೆಸಿಡೆಂಟ್ಸ್ ಪ್ರೊವೈಡಿಂಗ್ ಕ್ಯಾಪಿಟಲ್ ಗೂಡ್ಸ್. ನೋಡಿ, ಇದು ನಮ್ಮ ಅಪ್ರಾಣಿಗೂ ಎಕ್ಸಾಮ್ಸ್ ಬರೋದು. ಟ್ಯಾಕ್ಸ್ ಇನ್ಸೆಂಟಿವ್ಸ್ ವಿಲ್ ನೆವರ್ ಅಂಡ್ ಎವರ್ ಗೋಯಿಂಗ್ ಟು ಕಮ್ ಇನ್ ಟು ಎಕ್ಸಾಮ್. ಇದನ್ನು ನೀವು ಬರೆದಿಟ್ಕೋಬೇಕು ಬುಕ್ಕಲ್ಲಿ. ಯಾಕೆ ಬರೆದಿಟ್ಕೋಬೇಕಂತಂದ್ರೆ ಈ ವಿಡಿಯೋ ಮತ್ತೆ ನೋಡೋಕ್ಕಾಗಲ್ಲ. ನೀವು ಇದೊಂದು ಬಿಟ್ಬಿಡಿ ರೂಲ್ಸ್. ನಾನು ಅವತ್ತು ನೋಡ್ತೀನಿ, ನೆಕ್ಸ್ಟ್ 1 ತಿಂಗಳು ವಿಡಿಯೋ ಒಂದೇ ಬೇರೆ ನೋಡ್ತೀನಿ, ಇವೆಲ್ಲ ಆಗ್ಲಾರ ಕಥೆಗಳು. ಓಕೆ, ಅವತ್ತಿಂದ ಅವತ್ತು ಯಾವನು ವಿಡಿಯೋ ನೋಡ್ತಾನೆ ಅವನೇ ಬುದ್ಧಿವಂತ, ಅವನೇ ವಿನ್ ಆಗ್ತಾನೆ. ಓಕೆ, ಸೊ ಇವನ್ನ ಏನ್ ಮಾಡಬೇಕು, ನೀವು ಬರೆದಿಟ್ಕೋಬೇಕು. ಸರ್ ಹೇಳಿದ್ದಾರೆ ಟ್ಯಾಕ್ಸ್ ಇನ್ಸೆಂಟಿವ್ಸ್ ವಿಲ್ ನೆವರ್ ಅಂಡ್ ಎವರ್ ಗೋಯಿಂಗ್ ಟು ಕಮ್ ಇನ್ ಟು ಯುವರ್ ಎಕ್ಸಾಮಿನೇಷನ್ಸ್. ಬರ್ಕೊಡ್ತೀನಿ, ಇದೇ ವಿಡಿಯೋ ಸಾಕ್ಷಿ. ಬಂದ್ರೆ ಹೇಳಿ ಸರ್, ನೀವು ಟ್ಯಾಕ್ಸ್ ಇನ್ಸೆಂಟಿವ್ಸ್ ಇದನ್ನ ಈಗ ಹೇಳಿದಿನಲ್ಲಪ್ಪ, ಪಾಯಿಂಟ್ ಏನಿದು, ಎಕ್ಸಂಪ್ಷನ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಫಾರ್ 5 years ಟು ನಾನ್ ರೆಸಿಡೆಂಟ್ಸ್ ಪ್ರೊವೈಡಿಂಗ್ ಕ್ಯಾಪಿಟಲ್ ಗೂಡ್ಸ್, ಎಕ್ವಿಪ್ಮೆಂಟ್, ಟೂಲಿಂಗ್ ಟು ಎನಿ ಟೋಲ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ಬಾಂಡೆಡ್ ಝೋನ್. ಈ ಪಾಯಿಂಟ್ ದೇವರಿಗೂ ಬರಲ್ಲ. ಓಕೆ, ಇದು ಬಂದ್ರೆ ನನಗೆ ಯಾರು ಫಸ್ಟ್ ಬಂದು ತೋರಿಸ್ತಾರಲ್ಲ ಅವ್ರಿಗೆ 10,000 rupees ಅವಾರ್ಡ್. ಓಕೆ, ನೆಕ್ಸ್ಟ್ ಪ್ರಾವಿಷನ್ ಆಫ್ ಸೇಫ್ ಹಾರ್ಬರ್ ಟು ನಾನ್ ರೆಸಿಡೆಂಟ್ಸ್ ಫಾರ್ ಕಾಂಪೋನೆಂಟ್ಸ್ ವೇರ್ ಹೌಸಿಂಗ್ ಇನ್ ಬಾಂಡೆಡ್ ವೇರ್ ಹೌಸ್. ನೋ, ಬರಲ್ಲ ಎಕ್ಸಾಮ್ಸ್ಗೆ. ಡೆಫರ್ಡ್ ಡ್ಯೂಟಿ ಪೇಮೆಂಟ್ ವಿಂಡೋ ಟು ಟ್ರಸ್ಟೆಡ್ ಮ್ಯಾನುಫ್ಯಾಕ್ಚರ್ಸ್ ಬರಲ್ಲ. ಸರ್, ಇದು ಇವ್ರು ಹೆಲ್ಪ್ ಮಾಡೋದು ಮ್ಯಾನುಫ್ಯಾಕ್ಚರರ್ಸ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ವರ್ಕ್ ಮಾಡೋರಿಗೆಲ್ಲ. ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಅಂತ ಯಾರು ಅವರು, ದೇ ಆರ್ ವೆಲ್ ಎಂಪವರ್ಡ್ ಸೆಕ್ಷನ್. ಸರ್, ಅವ್ರ ಬಗ್ಗೆ ಕ್ವಶನ್ ಕೇಳಲ್ಲ, ಕಾರ್ಮಿಕರ ಬಗ್ಗೆ ಕ್ವಶನ್ ಕೇಳ್ತಾರೆ. ನೋಡ್ಕೊಳ್ಳಿ. ಓಕೆ, ಸೊ ಇವೆಲ್ಲ ಅನ್ವಾಂಟೆಡ್ ಕೊಟ್ಟಿದ್ದಾನೆ. ಡ್ಯೂಟಿ ಫ್ರೀ ಇಂಪೋರ್ಟ್ಸ್, ಎಕ್ಸ್ಟೆನ್ಷನ್ ಆಫ್ ಎ ಟೈಮ್, ಎಕ್ಸಂಪ್ಷನ್ ಫ್ರಮ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ, ಎಕ್ಸಂಪ್ಷನ್ ಫ್ರಮ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಓಕೆ, ರೆಗ್ಯುಲರ್ ಇಂಪೋರ್ಟ್ಸ್ ಅಂಡ್ ಟ್ರಸ್ಟೆಡ್ ಲಾಂಗ್ ಸ್ಟ್ಯಾಂಡಿಂಗ್ ಸಪ್ಲೈ ಚೈನ್ಸ್, ಎಕ್ಸ್ಪೋರ್ಟ್ಸ್ ಕಾರ್ಗೋ, ಎ ಸ್ಪೆಷಲ್ ಒನ್ ಟೈಮ್ ಮೆಜರ್ಸ್. ಇದನ್ನ ಬಡ್ಜೆಟ್ ಹೇಳಲ್ಲ, ಪೇಪರ್ನವರು ಹೇಳಲ್ಲ, ಇನ್ನು ನ್ಯೂಸ್ನವರು ಅಂತ ಅವ್ರು ಬಜೆಟ್ ಬಿಟ್ಟು ಬೇರೆ ಎಲ್ಲವೂ ಮಾತಾಡ್ತಾರೆ. ಇದನ್ನ ಹೇಳ್ತಕ್ಕಂಥವ್ರು ನಾನು ಅಂದ್ರೆ ನಮ್ಮಂತ ಬಹಳ ಜನ ಎಜುಕೇಟರ್ಸ್ ಇರ್ತಾರೆ, ಇನ್ಫ್ಲುಯೆನ್ಸರ್ಸ್, ದೇ ಕ್ಯಾನ್ ಡೂ ದ್ಯಾಟ್. ಓಕೆ, ಎಸ್, 3-pronged ಅಪ್ರೋಚ್ ಟು ಹೆಲ್ಪ್ MSMEs ಗ್ರೋ ಎಸ್ ಎ ಚಾಂಪಿಯನ್. ಸರ್, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್, HYT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. MSMEs 200% ಇಂಪಾರ್ಟೆಂಟ್. ಸೊ ನೀವೇನ್ ಮಾಡ್ಬೇಕು, ಈಗ MSME ರಿಲೇಟೆಡ್ ಸ್ಕೀಮ್ಸ್, ಅಪ್ಡೇಟ್ಸ್, ಕರೆಂಟ್ ಅಫೇರ್ಸ್ ಅಂಡ್ ಬೇಸಿಕ್ಸ್. ಮೊನ್ನೆ 2025 ಏಪ್ರಿಲ್ MSME ಡೆಫಿನೇಷನ್ ಚೇಂಜ್ ಮಾಡಿದ್ದಾರೆ, ಅದು ಎಕ್ಸಾಮ್ಸ್ಗೆ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಏನ್ ಹೇಳಿದರೆ, ಈಕ್ವಿಟಿ ಸಪೋರ್ಟ್, ಅವ್ರಿಗೆ ಹಣಕಾಸಿನ ಸಹಾಯ. ಡೆಡಿಕೇಟೆಡ್ 10,000 crore SME ಗ್ರೋತ್ ಫಂಡ್. ಒಂದು ಜಸ್ಟ್ 10,000 crore SME ಗ್ರೋತ್ ಫಂಡ್ ಅಷ್ಟು ಸಾಕು. ತದನಂತರದಲ್ಲಿ government to facilitate professional institutions to develop corporate mitras, especially in Tier 2 and Tier 3 towns, to help MSMEs meet compliance requirements at affordable cost. ಅಂದ್ರೆ MSMEಗಳು ಯಾವ ನಿಯಮಗಳನ್ನು ಫಾಲೋ ಮಾಡಬೇಕು, ಸರ್ಕಾರದ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಕಾರ್ಪೊರೇಟ್ ಮಿತ್ರಾಸ್ ಇರ್ತಾರೆ. ಸರ್, ಇವ್ರು ಎಲ್ಲಿರ್ತಾರೆ, Tier 2 Tier 3 ಸಿಟೀಸ್ ಇರ್ತಾರೆ. ಯಾಕೆ Tier 1 ಇರಲ್ಲ ಅಂದ್ರೆ Tier 1 ಆಲ್ರೆಡಿ ಇದ್ದಾರೆ. ಈಗ ಡಾಕ್ಟರ್ ನಮಗೆ ಬೆಂಗಳೂರಾಗಿರೋದು ಇಂಪಾರ್ಟೆಂಟ್ ಅಲ್ಲ, ಯಾದಗಿರಿಗಿರೋದು ಇಂಪಾರ್ಟೆಂಟು, ದೇವದುರ್ಗದಾಗಿರೋದು ಇಂಪಾರ್ಟೆಂಟು. ಸೊ ಕರ್ನಾಟಕ ಗೌರ್ಮೆಂಟ್ ಆಗಲಿ,
ಇಂಡಿಯಾ ಆಗಲಿ ದೇ ಮೋರ್ ಫೋಕಸ್ ಆನ್ ಟೈರ್ 2 ಟೈರ್ 3 ಸಿಟೀಸ್. ಅರ್ಥ ಮಾಡ್ಕೊಳ್ಳಿ, ಇದು ಕಾಮನ್ ಸೆನ್ಸ್. ಓಕೆ, ತದನಂತರದಲ್ಲಿ ಇಷ್ಟು ಸಾಕು MSME ಇದು. ಎಸ್, ರಿನ್ಯೂವಿಂಗ್ ದಿ ಎಮಿಷನ್ ಆನ್ ಸರ್ವಿಸ್ ಸೆಕ್ಟರ್, ರಿನ್ಯೂವಿಂಗ್ ದಿ ಎಂಫಸಿಸ್ ಆನ್ ಸರ್ವಿಸ್ ಸೆಕ್ಟರ್. ಸೊ ಸರ್ವಿಸ್ ಸೆಕ್ಟರ್ ಇದರಲ್ಲಿ ಅಂತಹ ಹೇಳ್ಕೊಳ್ತಕ್ಕಂತಹ ಅಂಶ ಇಲ್ಲ. ಓಕೆ, ಇಲ್ಲಿ ಹೇಳಿದ್ದಾರೆ, ಒಂದು ಮೆನ್ಷನ್ ಮಾಡಿದ್ದಾರೆ, 3 new All India Institute of Ayurveda upgrading Ayush pharmacies and drug testing labs for higher standards of certification ecosystem, upgrading the WHO Global Traditional Medicine Center. ಜಸ್ಟ್ ಆಯುಷ್ ಬಗ್ಗೆ ಇಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಓಕೆ, ತದನಂತರದಲ್ಲಿ ಕೋರ್ಸ್ ಬೇಡ, ಎಜುಕೇಶನ್. ಸರ್ ಎಜುಕೇಶನ್ ಇಸ್ HYT. ಓಕೆ, ಎಜುಕೇಶನ್ ಇಸ್ HYT. ಸಿಕ್ಕಾಪಟ್ಟೆ ಕ್ವಶನ್ಸ್ ಬರುತ್ತೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸ್ಕೀಮ್ಸು ಯಾವುವು ಹೇಳ್ತಾರೆ ಕ್ವಶನ್. ಎಜುಕೇಶನ್ ಅಲ್ಲಿ 5 ಯೂನಿವರ್ಸಿಟಿ ಟೌನ್ಶಿಪ್ಸ್ ಇನ್ ದಿ ವಿಸಿನಿಟಿ ಆಫ್ ಮೇಜರ್ ಇಂಡಸ್ಟ್ರಿಯಲ್ ಅಂಡ್ ಲಾಜಿಸ್ಟಿಕ್ ಕಾರ್ಡರ್ಸ್. 1 point. A girls hostel in higher education STEM institutions in every district. ಸರ್ ಇದು ಇಂಪಾರ್ಟೆಂಟ್ ನೋಡಿ. ಫಸ್ಟ್ ಹೆಣ್ಣು ಮಗು ದುರ್ಬಲ ವರ್ಗ ಇಂಪಾರ್ಟೆಂಟ್. ಸ್ಟೆಮ್, ಓಕೆ, ಸ್ಟೆಮ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಟ್ ಮಾಡ್ತಾರೆ. ಸೊ ನೀವೇನ್ ಮಾಡಬೇಕು, ಸ್ಟೆಮ್ ಬಗ್ಗೆ HYT, ಸ್ಟೆಮ್ ಬಗ್ಗೆ ನೋಡ್ಕೊಳ್ಳಿ. ಸೆಟ್ಟಿಂಗ್ ಅಪ್ ಆರ್ ಅಪ್ಗ್ರೇಡಿಂಗ್ ದಿ 4 ಟೆಲಿಸ್ಕೋಪ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಒನ್ಲೈನ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಸೆಟ್ಟಿಂಗ್ ಅಪ್ ಎ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಬರಲ್ಲ. ಪೈಲಟ್ ಸ್ಕೀಮ್ ಆಫ್ ಅಪ್ಸ್ಕಿಲಿಂಗ್ 10,000 ಗೇಟ್ಸ್ ಬರಲ್ಲ. ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಬರಲ್ಲ. ಇಂಡಿಯಾ ಟು ಹೋಸ್ಟ್ ಫಸ್ಟ್ ಎವರ್ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್. ಸರ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCA ಎಕ್ಸಾಮ್ಸ್ ಬರುತ್ತೆ. ಪೂಮಾ, ಜಾಗ್ವರ್ ನಮ್ಮಲ್ಲಿ ಇಲ್ಲ. ಚೀತಾ ಇದೆ, ಮೊದಲು ಇದ್ದಿಲ್ಲ, ಈಗಿದೆ. ಓಕೆ ಸರ್, ಹುಲಿ ಬಂತಂದ್ರೆ ನೀವು ಅದನ್ನ ಏನ್ ಮಾಡ್ಬೇಕು, ಪ್ರೀತಿಸಬೇಕು, ಹೆದರ್ಕೋಬಾರ್ದು, ಯಾಕಂದ್ರೆ ಅದು ಎಕ್ಸಾಮ್ಸ್. ಸೊ ಹುಲಿನ ಯಾರು ಮಿಸ್ ಮಾಡ್ತಾರೋ ನೀವು ಹಿಲಿ ಆಗೋದು ಗ್ಯಾರಂಟಿ. ಓಕೆ, ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಬುದ್ಧಿಸ್ಟ್ ಸರ್ಕ್ಯೂಟ್ಸ್ ಇನ್ ನಾರ್ತ್ ಈಸ್ಟ್. ಸರ್ ನಾರ್ತ್ ಈಸ್ಟ್ HYT, ಬುದ್ಧಿಸ್ಟ್ HYT ಬರ್ಕೊಳ್ಳಿ. ಓಕೆ, ಟ್ಯಾಕ್ಸ್ ರಿಫಾರ್ಮ್ಸ್ ಟು ಬೂಸ್ಟ್ ಸರ್ವಿಸ್ ಸೆಕ್ಟರ್. ಸರ್ ಇದೊಂದು ಚಾಲೆಂಜ್, ಇದು ಕೂಡ ಬರಲ್ಲ, ದೇವರಿಗೂ ಬರಲ್ಲ. ಟ್ಯಾಕ್ಸ್ ರಿಫಾರ್ಮ್ಸ್ clubbing the service under single category of information technology service with a common safe harbor margin 15.5%. 300 crore 2000 crore ಇದೇನ್ರಿ ಓದಿ ತಲೆ ಕೆಟ್ಟೋಗ್ಬಿಡುತ್ತೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಎ ಕಾಮನ್ ಮ್ಯಾನ್. ಅರ್ಥ ಮಾಡ್ಕೊಳ್ಳಿ, ನೀವು ಕಾಮನ್ ಮ್ಯಾನ್, ನಾನು ಕಾಮನ್ ಮ್ಯಾನ್. ಹಣಕಾಸು ಬಜೆಟ್ ಅನ್ನು ಮಂಡಿಸಿದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಸಹ ಅವರು ಕಾಮನ್ ಮ್ಯಾನ್. ಅವ್ರೇನು ಓದ್ಕೊಂಡು ಹೋಗಿರ್ತಾರೆ, ಆಯ್ತಾ. ಇದೇನಂದ್ರೆ ಎಕ್ಸಾಕ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ಈ ವಿಚಾರ ಹಂಗಂತೇಳಿ ಇದು ಸುಮ್ಮನೆ ಮಾಡಿರಲ್ಲ, ಆ ಎಕ್ಸ್ಪರ್ಟ್ ಏನಾದ್ರೂ ಗೊತ್ತಿರುತ್ತೆ. ಇದು ನಮ್ಮ ಏರಿಯಾ ಅಲ್ಲ, ನಮ್ಮ ಏರಿಯಾ ಇದು ಎಕ್ಸಾಮ್ಸ್ ಇಲ್ಲಿಗೆ ಬರ್ತಕ್ಕಂಥ ಬಹಳ ಕಡಿಮೆ. ಸರ್ ಬಂದ್ಬಿಟ್ರೆ ಎಲ್ಲ ಒಂದ್ಸಲ ಬರ್ತಾ ಒಂದಕ್ಕೋಸ್ಕರ 98 ಕ್ವಶನ್ ಯಾಕೆ ಕಳ್ಕೊಳ್ತೀರಾ. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಸೆಕ್ಟರ್. ಹಣ ಅಂದ್ರೆ ಹಣ ಕೂಡ ಬಾಯಿ ತೆರೀತೆ. ಸೊ ನಾವು ಕೂಡ ಹಣ ಅಂದ್ರೆ PC ಇಂದ ಹಿಡಿದು DC ಆಗಿರೋರು ಎಲ್ಲರೂ ನಾವು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಫೈನಾನ್ಷಿಯಲ್ ಸೆಕ್ಟರ್. Setting up a high-level committee on banking for Vikasit Bharat to align with India's next growth phase. So, just banking committee ಅಂತ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಮಗೆ ರೀಸ್ಟ್ರಕ್ಚರಿಂಗ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನೋಡ್ಕೊಳ್ಳಿ. ಪವರ್ ಫೈನಾನ್ಸ್ ಕಾರ್ಪೊರೇಷನ್, ರೀಸ್ಟ್ರಕ್ಚರಿಂಗ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಂದರೆ ನೋಡ್ಕೊಳ್ಳಿ. ಇನ್ಸೆಂಟಿವ್ಸ್ ಆಫ್ ₹100 crore ಫಾರ್ ಸಿಂಗಲ್ ಇಶ್ಯೂಯನ್ಸ್ ಆಫ್ ಮುನ್ಸಿಪಲ್ ಬಾಂಡ್ಸ್ ಆಫ್ ಮೋರ್ ದೆನ್ 1000 crores. ಸರ್ ಮುನಿಸಿಪಲ್ ಬಾಂಡ್ಸ್ ನೋಡ್ಕೊಳ್ಳಿ, ಎಕ್ಸಾಮ್ಸ್ HYT. ಈಗ ನೀವು 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ನನ್ನ ಪೊಲಿಟಿ HYT 7th HYT ಬ್ಯಾಚ್ ಅಲ್ಲಿ ಹೇಳಿದ್ದೀನಿ ನಾನು. 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ, ದೆನ್ 18 ಸಬ್ಜೆಕ್ಟ್ಸು, ತದನಂತರ ಮುನ್ಸಿಪಲ್ ಬಾಂಡ್ಸ್. ಇಟ್ ಈಸ್ ಎ ನ್ಯೂ ವೇ ಆಫ್ ಗೆಟಿಂಗ್ ಎಕಾನಮಿಕ್ ರಿಸೋರ್ಸ್. ಇದು ನಂಬರ್ ನೋಡ್ಕೊಳ್ಳಿ. ಓಕೆ, ನಂತರದಲ್ಲಿ ಫೆಮಾ ಆಕ್ಟ್ ಬಗ್ಗೆ ಒಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಇಂಟ್ರೊಡಕ್ಷನ್ ಆಫ್ ಮಾರ್ಕೆಟ್ ಮೇಕಿಂಗ್ ಫ್ರೇಮ್ವರ್ಕ್ ಅಂಡ್ ಟೋಟಲ್ ರಿಟರ್ನ್ ಸ್ವಾಪ್ಸ್ ಆನ್ ಕಾರ್ಪೊರೇಟ್ ಬಾಂಡ್ಸ್. ಸರ್ ಕಾರ್ಪೊರೇಟ್ ಬಾಂಡ್ಸ್, ದೆನ್ ಕಾರ್ಪೊರೇಟ್ ಡಿಪಾಸಿಟ್ಸ್, ಇವೆಲ್ಲವೂ ಬಹಳ ಬಾಂಡ್ಸು, ಡಿಪಾಸಿಟ್ಸು, ಡಿವೆಂಚರ್ಸು, ಶೇರ್ಸು, ಮಸಾಲಾ ಬಾಂಡ್ ಅಂತ ಬಂದೈತಿ, ಈಗ ಹೋಯ್ತು. ಯಾವ ಮಸಾಲಾ ಬಾಂಡ್ ಬರುತ್ತೆ, ಈಗ ನೆಕ್ಸ್ಟ್ ಪಾನಿಪುರಿ ಬಾಂಡ್ ಅಂತ ಯಾವುದೋ ಒಂದು ಬರುತ್ತೆ. ಸಚ್ ಟೈಪ್ ಆಫ್ ಬಾಂಡ್ಸ್ ಕೀಪ್ ಆನ್ ರಿಕರಿಂಗ್ ಇನ್ ನೇಚರ್. ಓಕೆ, ಅವು ಎಕ್ಸಾಮ್ಸಿಗೆ ಬಂದ್ರೆ ನಾನು ಹೇಳ್ತೀನಿ, ಓಕೆ ಇದು ಬರುತ್ತೆ ಅಂತ ಹೇಳ್ತೀನಿ. ಸೊ ಇವ್ರೇನು ಹೊಸ ಬಾಂಡ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ಓಕೆ, ಟ್ಯಾಕ್ಸ್ ಪ್ರಪೋಸಲ್ ಫಾರ್ ಫೈನಾನ್ಸ್ ಸೆಕ್ಟರ್. ಸೊ ಇದೇನು ಇಷ್ಟು ಬೇಡ. ಓಕೆ, ಇನ್ಕ್ರೀಸಿಂಗ್ ಫಾರ್ಮರ್ಸ್ ಇನ್ಕಮ್ ಬೈ ಎನ್ಹಾನ್ಸಿಂಗ್ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್. ಸರ್
ನೀವು ಹೋಗಿ ಆಫೀಸರ್ ಆಗೋದು ಸಹ ರೈತರನ್ನ ಅಭಿವೃದ್ಧಿ ಪಡಿಸಿ. ಸೊ ನೋಡಿ, ಯಾವುದೇ ಸರ್ಕಾರ ಬರಲಿ ರೈತರ ಎಲ್ಲರೂ ಮಣ್ಣಿನ ಮಗ ಅನ್ನೋದು. ಆಕ್ಚುಲಿ ಮಣ್ಣಿನ ಮಗ ಯಾರು ಇರಲ್ಲ. ಮಣ್ಣಿನ ಮಕ್ಕಳು, ನಿಜವಾದ ಮಣ್ಣಿನ ಮಕ್ಕಳು ಕಾಂಪಿಟಿವ್ ಓದ್ತಾ ಇದ್ದಾರೆ. ಓಕೆ, ಸೊ ಮಣ್ಣಿನ ಮಕ್ಕಳು ಮಣ್ಣಿನ ಬಗ್ಗೆ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಇರಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಇವ್ರು ಹೇಳಿದ್ದಾರೆ ಡೆಡಿಕೇಟೆಡ್ ಪ್ರೋಗ್ರಾಮ್ ಫಾರ್ ಹಾರ್ಟಿಕಲ್ಚರ್. ಇಲ್ಲಿ ಏನು ಮಾಹಿತಿ ಇಲ್ಲ, ಜಸ್ಟ್ ಡೆಡಿಕೇಟೆಡ್ ಪ್ರೋಗ್ರಾಮ್ ಫಾರ್ ಹಾರ್ಟಿಕಲ್ಚರ್ ಅಷ್ಟೇ ಹೇಳಿದ್ದಾರೆ. ಓಕೆ, ಕೋಕೋನಟ್ ಪ್ರಮೋಷನ್ ಸ್ಕೀಮ್ಸ್ ಟು ಇನ್ಕ್ರೀಸ್ ಪ್ರೊಡಕ್ಷನ್ ಅಂಡ್ ಎನ್ಹಾನ್ಸ್ ಪ್ರೊಡಕ್ಟಿವಿಟಿ. ಕೋಕೋನಟ್ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ಕೋಕೋನಟ್ ಇಂಪಾರ್ಟೆಂಟ್. ಕ್ಯಾಶ್ ಇಂಪಾರ್ಟೆಂಟ್. ಕ್ಯಾಶ್ ಅನ್ನು ಯಾವ ಮಣ್ಣಿನಲ್ಲಿ ಬೆಳೀತಾರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಓಕೆ, ತದನಂತರದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬರೆದಿಟ್ಕೊಳ್ಳಿ ಸರ್. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನನಗೆ ಇಂಪಾರ್ಟೆಂಟು ನೋಡಿ, ಇಲ್ಲಿ ಹೇಳಿದ್ದಾರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ 500 ರಿಸರ್ವೈರ್ಸ್ ಅಂಡ್ ಅಮೃತ್ ಸರೋವರ್ಸ್, ಸ್ಟ್ರೆಂಥನಿಂಗ್ ಫಿಶರೀಸ್ ವ್ಯಾಲ್ಯೂ ಚೈನ್ ಇನ್ ಕೋಸ್ಟಲ್ ಏರಿಯಾಸ್ ಅಂಡ್ ಎನೇಬಲಿಂಗ್ ಮಾರ್ಕೆಟ್ ಲಿಂಕೇಜಸ್ ಫಾರ್ ಸ್ಟಾರ್ಟ್ಅಪ್ಸ್. ಸರ್ ಸಿಂಪಲ್, ಅಮೃತ್ ಸರೋವರ್ ಪ್ರೋಗ್ರಾಮ್ ಓದ್ಕೊಳ್ಳಿ. ಫಿಶಿಂಗ್ ಇಂಡಸ್ಟ್ರಿ, ಇನ್ಲ್ಯಾಂಡ್ ಅಂಡ್ ಕೋಸ್ಟಲ್ ಫಿಶರೀಸ್ ಓದ್ಕೊಳ್ಳಿ. ಓಕೆ, ಸರೋವರಗಳನ್ನ ನಾವು ಏನ್ ಮಾಡಬೇಕು, ರಾಮ್ಸರ್ ಸೈಟ್ ಸರಿ ಡೈಲಿ ಆಡ್ ಆಗ್ತಿರ್ತವೆ. ರಾಮ್ಸರ್ ಸೈಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಫಿಶ್ ಕ್ಯಾಚ್ ಬೈ ಇಂಡಿಯನ್ ಫಿಶಿಂಗ್ ವೆಸಲ್ ಇನ್ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ EEZ ಆರ್ ಇನ್ ದಿ ಹೈ ಸೀಸ್ ಟು ಬಿ ಮೇಡ್ ಫ್ರೀ ಡ್ಯೂಟಿ. ಸರ್, ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ಸ್ ಅಲ್ಲಿ ಮೀನುಗಳು ಹಿಡ್ಕೊಂಡ್ ಬಂದ್ರೆ ಅದು ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ. ಸರ್, ಅನ್ಕ್ಲೋಸ್ ಅಂತ ಬರುತ್ತೆ, UNCLOS. ನೀವು HOD ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಡಯಾಗ್ರಾಮ್ ಹಾಕಿ ಏನ್ ಮಾಡಬೇಕು, ಅದರಲ್ಲಿ ಟೆರಿಟೋರಿಯಲ್ ಏರಿಯಾ 12 ನಾಟಿಕಲ್ ಮೈಲ್ಸ್, ತದನಂತರದಲ್ಲಿ 200 ನಾಟಿಕಲ್ ಮೈಲ್ಸ್ EEZ ಅಂತ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ಸ್ ಮ್ಯಾಪ್ ಹಾಕೊಳ್ಳಿ. ಅದನ್ನೊಬ್ಬರೇ ಮ್ಯಾಪ್ ಹಾಕಿದಾಗ ನೆನಪು ತುಂಬಾ ಇರುತ್ತೆ. ಸೊ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ಸ್ಗೆ ಡ್ಯೂಟಿ ಫ್ರೀ ಅಂತ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ, ಎಸ್, ಸೆವೆರಲ್ ಇನಿಷಿಯೇಟಿವ್ಸ್ ಫಾರ್ ಲಾರ್ಜ್ ಸ್ಕೇಲ್ ಎನ್ಹಾನ್ಸ್ಮೆಂಟ್ ಆಫ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸರ್, ಇಲ್ಲಿ ಸ್ಕೀಮ್ಸ್ ತಂದಿದ್ದಾರೆ. ಇನ್ ಬಿಡ್ಸ್, ಓಕೆ, ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟ ಹಾಗೆ ಬಂದಂತಹ ಒಂದು ಸ್ಕೀಮ್. ಇನ್ ಬಿಡ್ಸ್ ನೋಡ್ಕೊಳ್ಳಿ, REITS ನೋಡ್ಕೊಳ್ಳಿ, NIF ನೋಡ್ಕೊಳ್ಳಿ, NABFID ನೋಡ್ಕೊಳ್ಳಿ. ಓಕೆ, ಸೊ ಅಗೇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಆಗಬೇಕಾ, ದೇವದುರ್ಗ ಅಂದ್ರೆ ದೇವದುರ್ಗ, ಯಾದಗಿರಿ, ಜೇವರ್ಗಿ. ಓಕೆ, ಅಂತಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ನಿಮ್ಮ ಆನ್ಸರ್ಸ್ ಹಂಗೆ ಇರ್ಬೇಕು ಯಾವಾಗಲೂ. ನೀವೆಲ್ಲೇ ಆನ್ಸರ್ಸ್ ಮಾಡ್ಬೇಕಾದ್ರೂ ಸಹ ಯಾರು ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಬಿಲ್ಡಿಂಗ್ ಕಟ್ಟೋಣ ಅಂದ್ರೆ ಆಗಲ್ಲ ಕೆಲಸ. ಓಕೆ, ಅವೆಲ್ಲ ವರ್ಕೌಟ್ ಆಗಲ್ಲ. ಯು ಆರ್ ನಾಟ್ ಎ ಆಫೀಸರ್, ಯು ಆರ್ ಇನ್ ಅ ರಾಂಗ್ ಡೈರೆಕ್ಷನ್. ನೀವೆಲ್ಲ ಕಾರ್ಪೊರೇಟ್ ಕ್ರೋನಿ ಕ್ಯಾಪಿಟಲಿಸಮ್ ಮಾಡ್ತಾ ಇದ್ರ ಅಂತ ಅರ್ಥ. ಓಕೆ, ಎಸ್, ಸೆಟ್ಟಿಂಗ್ ಅಪ್ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಟು ಪ್ರೊವೈಡ್ prudently calibrated partial credit guarantees to the lender. ಸರ್, ಇದು ಬರುತ್ತೆ ಎಕ್ಸಾಮ್ಸ್ ಬರ್ಕೊಳ್ಳಿ. ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್, ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಟು ಪ್ರೊವೈಡ್ prudently calibrated partial credit guarantees to the lenders. ಅಂದ್ರೆ ಗ್ಯಾರಂಟಿ ಕೊಡ್ತಕ್ಕಂಥದ್ದು. ಲೆಂಡರ್ಸ್ ಯಾರು ಮಾಡ್ತಾರಲ್ಲ, ಗ್ಯಾರಂಟಿ ಇದೊಂಥರ. ಯಾರು ಗ್ಯಾರಂಟಿ ಕೊಡ್ತಾರಪ್ಪ, ಯಾವ್ದಾದ್ರು ಜುನೈನ್ ಆಗಿ ಡೆವಲಪ್ಮೆಂಟ್ ಮಾಡ್ತಿರ್ತಾರೆ ಇನ್ಫ್ರಾಸ್ಟ್ರಕ್ಚರ್, ಅವನ ಪರ ಗ್ಯಾರಂಟಿ ಕೊಡ್ತಕ್ಕಂಥದ್ದು. ಯಾರಿಗೆ ತಮ್ಮಣ್ಣ ಭೀಮಣ್ಣ ಬದಲ ಕೊಡಕ್ಕಾಗಲ್ಲ ಇದು. ಓಕೆ, recycling the real estate assets of central public sector enterprises through setting up dedicated REITs. I told you REITs very important. Establishment of new dedicated freight corridors connecting Dankuni in the east to the Surat in the west. Sir, dedicated freight corridors. Okay, ಏನಿದು, ವಾಟ್ ಇಸ್ ಮೀನಿಂಗ್ ಆಫ್ ಡೆಡಿಕೇಟೆಡ್ ಫ್ರೈಟ್ ಕಾರ್ಡರ್ಸ್ ಅಂದ್ರೆ, ಆ ಒಂದು ಕಾರ್ಡರ್ಸ್ ಅಲ್ಲಿ ಸರಕುಗಳನ್ನು ಕಂಪ್ಲೀಟ್ ಆಗಿ ಸರಕು ಸಾಗಣೆ ವಾಹನಗಳಿಗೆ ಹೋಗಕ್ಕಂತ ವಿಶೇಷವಾದ ಮಾನ್ಯತೆ ಅವಕಾಶ ಕೊಡ್ತದೆ. ಡೆಡಿಕೇಟೆಡ್ ಅಂದ್ರೆ ಅದಕ್ಕೆ ಡೆಡಿಕೇಟ್ ಮಾಡಿದೀವಿ. ಓಕೆ, ನಾನು ಅಲ್ಲಿ ಮ್ಯಾರಥಾನ್ ಮಾಡ್ತಂದ್ರೆ ಕೊಡಲ್ಲ ರೋಡಿನವರು, ಅರ್ಥ ಮಾಡ್ಕೊಳ್ಳಿ. ಡೆಡಿಕೇಟೆಡ್ ಯಾವ್ದಕ್ಕೆ, ಫ್ರೈಟ್ ಮೂವ್ಮೆಂಟ್ಗೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ, ಒಂದು ಸರಕು ಒಂದೇ ದಿವಸದಲ್ಲಿ ಹೋದ್ರೆ, ಓಕೆ, ಒಂದೇ ದಿವಸದಲ್ಲಿ ಹೋದ್ರೆ ಅದರ ಮಾರ್ಕೆಟಿಂಗ್ ಕಾಸ್ಟ್ ತುಂಬಾ ಕಡಿಮೆ. 4 ದಿವಸ ತಗೊಂಡ್ರೆ 4 ದಿವಸದ ಒಂದು ಡ್ರೈವರ್ ಬಾಟ ಕೊಡಬೇಕು, ಡೀಸೆಲ್ ಆಗುತ್ತೆ, ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಸೆಲ್ಲಿಂಗ್ ವ್ಯಾಲ್ಯೂ ಇವೆಲ್ಲವೂ ಕಡಿಮೆ ಮಾಡ್ಬೇಕಂತಂದ್ರೆ ಡೆಡಿಕೇಟೆಡ್ ಫ್ರೈಟ್ ಕಾರ್ಡರ್. ಸೊ ಅದೆಲ್ಲಿಂದ ಇದೆ, ಡಂಕುನಿ ಇನ್ ದಿ ಈಸ್ಟ್ ಟು ದಿ ಸೂರತ್ ಇನ್ ದಿ ವೆಸ್ಟ್. ಓಕೆ, ನೆಕ್ಸ್ಟ್ ಆಪರೇಷನಲೈಸೇಷನ್ ಆಫ್ 20 ನ್ಯೂ ನ್ಯಾಷನಲ್ ವಾಟರ್ ವೇಸ್. ಸರ್ ಬರ್ಕೊಳ್ತೀರಿ, ಇಲ್ಲಿ HOD ಹೋಮ್ ವರ್ಕ್ ಮಾಡಬೇಕು. HOD ಸ್ಟೂಡೆಂಟ್ಸ್ 20 ನ್ಯಾಷನಲ್ ವಾಟರ್ ವೇಸ್ ಯಾವಿದಾವೆ ನನಗೆ ಬರಿಬಾರ್ದು, ಮ್ಯಾಪ್ ಅಲ್ಲಿ ಹಾಕಿ ತೋರಿಸ್ಬೇಕು. ಏನಕ್ಕೆ ಅಂತಂದ್ರೆ ಜಿಯೋಗ್ರಫಿನ ನೀವು ಜಿಯೋಗ್ರಫಿ ಆಂಗಲ್ ಓದ್ಬೇಕು ಹೊರತು ಹಿಸ್ಟ್ರಿ ಆಂಗಲ್ ಅಲ್ಲಿ ಓದಬಾರ್ದು. ಓಕೆ, 20 ನ್ಯೂ ನ್ಯಾಷನಲ್ ವಾಟರ್ ವೇಸ್
ಕನೆಕ್ಟಿಂಗ್ ದಿ ಮಿನರಲ್ ರಿಚ್ ಏರಿಯಾಸ್, ಇಂಡಸ್ಟ್ರಿಯಲ್ ಸೆಂಟರ್ಸ್ ಅಂಡ್ ಪೋರ್ಟ್ಸ್. ನೋಡಿ ಹೇಳ್ತಾ ಇದ್ದಾರೆ ನಮ್ಮ ಮೋದಿ ಸಾಹೇಬ್ ಏನಿದ್ದಾರೆ ಅಂತಂದ್ರೆ ಸುಮ್ಮನೆ ಎಲ್ಬೇಕಲ್ಲಿ ವಾಟರ್ ಮಾಡ್ತಾ ಇಲ್ಲ, ಮಿನರಲ್ ರಿಚ್, ಓಕೆ, ಅಲ್ಲಿ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ನೀವೇನ್ ಮಾಡ್ಬೇಕು ಅಂತಂದ್ರೆ ಬರೆದಿಟ್ಕೊಂಡಾಗ ನಿಮ್ಗೆ ಅವಾಗ ಕೆ ಎ ದವರನ್ನ ಎಕ್ಸಾಮ್, KPS ಮಾಡಿ ಒಂದು ಐಡಿಯಾ ಬರುತ್ತೆ. ಓಕೆ, ತದನಂತರದಲ್ಲಿ ಎಸ್, ಪೂರ್ವೋದಯ, ಡೆವಲಪ್ಮೆಂಟ್ ಆಫ್ ಇಂಟಿಗ್ರೇಟೆಡ್ ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್. ಸರ್, ಇಂಡಿಯಾಕ್ಕೆ ಬಂದ್ರೆ ಸರ್ಕಾರ ಕಾನ್ಸಂಟ್ರೇಷನ್ ಪೂರ್ವ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ನಾಟ್ ವೆಸ್ಟರ್ನ್ ಸ್ಟೇಟ್ಸ್ ಲೈಕ್ ಮಹಾರಾಷ್ಟ್ರ, ಮುಂಬೈ, ಸೂರತ್, ಅಹಮದಾಬಾದ್ ಬೇಕಿಲ್ಲ ಸರ್ಕಾರಕ್ಕೆ. ಏನಕ್ಕೆ ಅಂತಂದ್ರೆ ದೇ ಆಲ್ರೆಡಿ ಗ್ರೋನ್. ಪೂರ್ವೋದಯ ಅಂತಿದೆ, ಪಶ್ಚಿಮೋದಯ ಅಂತ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಪೂರ್ವೋದಯ. ನೆಕ್ಸ್ಟ್, ಎನ್ಶೂರಿಂಗ್ ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಸ್ಟೆಬಿಲಿಟಿ. ಸರ್, ಎನರ್ಜಿ ಸೆಕ್ಯೂರಿಟಿ ಇಂಪಾರ್ಟೆಂಟ್. ಇಂಧನ ಭದ್ರತೆ, ಇಂಧನ ಭದ್ರತೆ ಬೇಕು, ಇಂಧನ ಸ್ಥಿರತೆ ಬೇಕು. ಸ್ಟೆಬಿಲಿಟಿ, ವಿ ವಾಂಟ್ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ ಬೋತ್. ಓಕೆ, ನೋಡಿ, ಸ್ಕೀಮ್ ಟು ಅಡಾಪ್ಟ್ ಕಾರ್ಬನ್ ಕ್ಯಾಪ್ಚರ್, ಯುಟಿಲೈಸೇಷನ್ ಅಂಡ್ ಸ್ಟೋರೇಜ್ ವಿತ್ ಎನ್ ಔಟ್ಲೇ ಆಫ್ 20,000 crore. ಸರ್, ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಸ್ಟೋರೇಜ್ ಟೆಕ್ನಾಲಜಿ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸೀಕ್ವೆಸ್ಟ್ರೇಷನ್, ನಾವು ಕಾರ್ಬನ್ ಹಿಡಿದಿಟ್ಕೋಬೇಕು, ಕಾರ್ಬನ್ ಎಲ್ಲಾದ್ರೂ ಸೇರಿಸಬೇಕು, ಯಾವ್ದಾದ್ರು ಮೂಲೆ ಒಗಿಬೇಕು. KGF ಗಣಿಗಾರಿಕೆಯಲ್ಲಿ ಹೋಗಿ ಕಾರ್ಬನ್ ನಾವು ಸ್ಟೋರೇಜ್ ಮಾಡಿ ಅದರ ಕ್ರಿಸ್ಟಲೈಸೇಷನ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್ ಕಡಿಮೆ ಮಾಡಬೇಕಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ಗ್ರೀನ್ ಹೌಸ್ ಗ್ಯಾಸ್. ಸೊ ಕಾರ್ಬನ್ ಇಸ್ HYT, ಕಾರ್ಬನ್ ಇಸ್ HYT. ಓಕೆ, ಕಾರ್ಬನ್ ಕ್ಯಾಪ್ಚರ್, ಯುಟಿಲೈಸೇಷನ್, ಸ್ಟೋರೇಜ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಇನ್ಫಾರ್ಮೇಶನ್ ಜೊತೆಗೆ ಬಜೆಟ್ ಇನ್ಫಾರ್ಮೇಶನ್. ಹೀಗಾಗಿ ಅವಾಗ ಏನಾಗುತ್ತೆ, ನಿಮಗೆ ಓದುವ ಕ್ರಮದಲ್ಲಿ ಒಂದು ಸಾರ್ಥಕತೆ ಬರುತ್ತೆ. ಓಕೆ, ಸೊ ಕಾರ್ಬನ್ ಕ್ಯಾಪ್ಚರ್, exemption of BCD on import of sodium antimonate for use of manufacture of solar glass, solar technology, solar panels ಓದ್ಕೊಳ್ಳಿ. ಓಕೆ, ತದನಂತರದಲ್ಲಿ ಸೊ ಬೇಸಿಕ್ ಡ್ಯೂಟಿ ಅವೆಲ್ಲ ಬೇಡ. ಅರ್ಬನೈಸೇಷನ್, ಸೊ ಅರ್ಬನೈಸೇಷನ್ ಐ ಹ್ಯಾವ್ ಟೋಲ್ಡ್ ಯು. ಓಕೆ, ಟೈರ್ 2 ಟೈರ್ 3 ಸಿಟೀಸ್ ಬಹಳ ಇಂಪಾರ್ಟೆಂಟ್. ಈಗ ಸರ್ಕಾರ ಟೆಂಪಲ್ ಟೌನ್ಸ್ ಅಂತ ಮಾಡ್ತದೆ. ಟೆಂಪಲ್ ಟೌನ್ಸ್ ಅಂತಂದ್ರೆ ಧಾರ್ಮಿಕ ಪ್ರಸಿದ್ಧಿಯಾದ ಸ್ಥಳಗಳು, ಫಾರ್ ಎಕ್ಸಾಂಪಲ್ ಋಷಿಕೇಶ, ಕಾಶಿ, ರಾಮೇಶ್ವರಂ, ಅವುಗಳು ಸಹ ಡೆವಲಪ್ಮೆಂಟ್ ಮಾಡೋದು. ಏನಕ್ಕೆ ಅಂದ್ರೆ ಟೂರಿಸಂ ಡೆವಲಪ್ಮೆಂಟ್ ಆಗುತ್ತೆ, ಎಕಾನಮಿ ಗ್ರೋತ್ ಆಗುತ್ತೆ ಅಷ್ಟೇ. ಎಸ್, ಪೀಪಲ್ ಸೆಂಟರ್ ಡೆವಲಪ್ಮೆಂಟ್, ಜನ ಕೇಂದ್ರಿತ ಅಭಿವೃದ್ಧಿಯಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ building a strong care ecosystem covering a geriatric and allied care services, training of 1.5 lakh multi-skilled caregivers. Sir, what is care ecosystem? Care ecosystem ನಾವು ಕೇರ್ ಮಾಡ್ಬೇಕಲ್ಲ, ಯಾರು ಕೇರ್ ಮಾಡಬೇಕು? ವಯಸ್ಸಾದವರು ಕೇರ್. ಈಗ ನಮ್ದು ಜನಸಂಖ್ಯೆ ಲಾಭಾಂಶ ಇದಾವೆ. ಸೊ ಈಗೇನಿದೆ ಒಂದು ಮಾತು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಯುವಕರೇ ಮುಂದಿನ ಮುದುಕರು. ಓಕೆ, ಸೊ ಹೀಗೆ ಈ ಮುದುಕರಿಗೆ ಏನ್ ಮಾಡ್ಬೇಕು? ಕೇರ್ ಮಾಡ್ಬೇಕು. ಅದನ್ನೇನಂತಾರ ಜೆರಿಯಾಟ್ರಿಕ್ ಅಂತ. ಜೆರಿಯಾಟ್ರಿಕ್ ಅಂತ ಏನಪ್ಪ ಅಂದ್ರೆ ವಯೋವೃದ್ಧರು, ಅವ್ರು ಕೇರ್ ಮಾಡ್ಬೇಕು. ದಿಸ್ ಈಸ್ ಕೇರ್ ಎಕಾನಮಿ. ಓಕೆ, ಈಗ ಕೇರ್ ಎಕಾನಮಿ, ಜೆರಿಯಾಟ್ರಿಕ್ ಎಕಾನಮಿ ಅಂತ ಹೇಳಿ ಕ್ವಶನ್ KA-ದಲ್ಲಿ ಬರ್ತಾ ಅನ್ಕೊಳ್ಳಿ. ನೀವು ಎಲ್ಲಿ ಬಂತು ಅಂತ ಹುಡ್ಕೊಂಡ್ರೆ ಆಗಲ್ಲ. ಈ ತರ ಓದ್ಕೋಬೇಕು. ಓಕೆ, ನೆಕ್ಸ್ಟ್, ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಮಾರ್ಚ್ ಟು ಬಿ ಸೆಟ್ ಅಪ್ ಆಸ್ ಎ ಕಮ್ಯುನಿಟಿ ಓನರ್ ರಿಟೇಲ್ಸ್ outlets within the cluster of level federations. Cluster level federation ಏನು ಸರ್ ಇದು ಅಂತ? ಸರ್, SHG ಸೆಲ್ಫ್ ಹೆಲ್ಪ್ ಗ್ರೂಪ್ ಆಲ್ರೆಡಿ ನೋಡಿದ್ದೀವಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಸಮಾನ ಮನಸ್ಕರು, ಸಮಾನ ಆರ್ಥಿಕ ಹಿನ್ನೆಲೆಯವರು, ಸಮಾನ ಉದ್ದೇಶ ಇರ್ತಕ್ಕಂಥವ್ರು ಒಂದು ಪ್ಲೇಸಿಗೆ ಬಂದು ಏನ್ ಮಾಡ್ತಾರೆ, ಅವರು ಒಂದು ಹಣಾವಕಾಶ ಬೆಂಬಲ ತಗೊಳ್ತಾರೆ, ಯಾವ ಒಂದು ಪ್ರೊಡಕ್ಷನ್ ಮಾಡ್ತಾರೆ. ಈಗ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಇದು HYT. ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಇಸ್ HYT. ಇದ್ರ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ಓದ್ಕೊಳ್ಳಿ. ಓಕೆ, ಇದು ಜಸ್ಟ್ ಹೈಲೈಟ್ಸ್ ಪಾಯಿಂಟ್ಸ್, ಇದು ಮುಖ್ಯಾಂಶಗಳಿದ್ದಾಗೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ, ದಿವ್ಯಾಂಗ ಜನ ಕೌಶಲ್ಯ ಯೋಜನೆ. ದಿವ್ಯಾಂಗ ಅಂತಂದ್ರೆ ನಮಗೆ ಡಿಸೇಬಿಲಿಟಿ ಗ್ರೂಪ್ ಅಲ್ಲಿ ಏನಪ್ಪಾ, ದಿವ್ಯಾಂಗ ಜನ ಕೌಶಲ್ಯ ನಮ್ಮ ಮೋದಿ ಸಾಬ್ಗೆ ಕೌಶಲ್ಯಗಳು ಬೇಕು. ಸೊ ಕೌಶಲ್ಯದಿಂದ ನಾವು ಭವ್ಯ ಭವಿಷ್ಯವನ್ನು ಕಟ್ಟಬೇಕು. ಕೌಶಲ್ಯ, ಇದ್ರ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಓಕೆ,
ಸೊ ದಿವ್ಯಾಂಗ ಜನರಿಗೆ, ದಿವ್ಯಾಂಗ ಸಮುದಾಯಕ್ಕೆ ಕೌಶಲ್ಯಗಳನ್ನು ಕಲಿಸ್ತಕ್ಕಂಥದ್ದು. ಸೊ ಅವರು ಸಹ ಘನತೆಯಿಂದ ಬದುಕಬೇಕು. ಸೊ ಅವ್ರಿಗೆ ಯಾವ್ದಪ್ಪ ಕೌಶಲ್ಯ ಕಲಿಸ್ಬೇಕು ಅಂತಂದ್ರೆ ಇಂಡಸ್ಟ್ರಿ ರಿಲೆವೆಂಟ್. ಸರ್ ಇಂಡಸ್ಟ್ರಿ ರಿಲೆವೆಂಟ್ ಅಂದ್ರೆ ಏನ್ ಸರ್ ಅಂತ ನೋಡಿ, ಈಗ ಇರ್ತದೇನಪ್ಪ, ಮೊಬೈಲ್ ರಿಪೇರಿ ಮಾಡೋದು ಒಂದು ಇಂಡಸ್ಟ್ರಿ ರಿಲೆವೆಂಟ್. ನೀವು ಕಾಯಿನ್ ಬಾಕ್ಸ್ ರಿಪೇರಿ ಮಾಡ್ತೀರಿ ಅಂತಂದ್ರೆ ಕಾಯಿನ್ ಬಾಕ್ಸ್ ಹೋಯ್ತು, ಇತಿಹಾಸದ ಪುಟವನ್ನು ಸೇರಿತು. ಓಕೆ, ದಿವ್ಯಾಂಗ ಸಹಾರ ಯೋಜನಾ ಎಕ್ಸಾಮ್ಸ್ ಬರುತ್ತೆ. ದಿವ್ಯಾಂಗ ಸಹಾರ ಯೋಜನಾ, ಟೈಮ್ಲಿ ಆಕ್ಸೆಸ್ ಟು ಹೈ ಕ್ವಾಲಿಟಿ ಅಸಿಸ್ಟಿವ್ ಡಿವೈಸಸ್ ಫಾರ್ ಆಲ್ ಎಲಿಜಿಬಲ್. ನೋಡಿ, ದಿವ್ಯಾಂಗ ಸಹಾರ ಅಂದ್ರೆ ಸಹಾಯ. ಈಗ ಫಾರ್ ಎಕ್ಸಾಂಪಲ್ ಕಿವಿ ಕೇಳ್ತಲ್ಲ, ಅವ್ರಿಗೊಂದು ಮಷಿನ್ ಬೇಕು. ಕಣ್ ಕಾಣಲ್ಲಪ್ಪ, ಅವ್ರಿಗೊಂದು ಬ್ರೈಲ್ ಲಿಪೀಸು ಸ್ಟಿಕ್ಸ್ ಎಲ್ಲ ಬೇಕು. ಹೀಗೆ ದಿವ್ಯಾಂಗ ಸಹಾಯ ಯೋಜನಾ. ಓಕೆ, ತದನಂತರದಲ್ಲಿ ಸಪೋರ್ಟಿಂಗ್ ಆರ್ಟಿಫಿಷಿಯಲ್ ಲಿಂಬ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ ಟು ಸ್ಕೇಲ್ ಅಪ್ ಪ್ರೊಡಕ್ಷನ್ ಆಫ್ ಅಸಿಸ್ಟಿವ್ ಡಿವೈಸಸ್ ಬೇಡ. ಸ್ಟ್ರೆಂಥನ್ ದಿ PM ದಿವ್ಯಾಶ ಕೇಂದ್ರಸ್ ಆಸ್ ಎ ಮಾಡರ್ನ್ ರಿಟೇಲ್ ಸ್ಟೈಲ್ ಸೆಂಟರ್ಸ್. ಓಕೆ, ದಿವ್ಯಾಶ ಕೇಂದ್ರ, PM ದಿವ್ಯಾಶ ಕೇಂದ್ರ ನೋಡ್ಕೊಳ್ಳಿ. ತದನಂತರದಲ್ಲಿ ಸೆಟ್ಟಿಂಗ್ ಆಫ್ ನಿಮಾನ್ಸ್ ಟು ಅಂಡ್ ಅಪ್ಗ್ರೇಡಿಂಗ್ ನ್ಯಾಷನಲ್ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ರಾಂಚಿ ಅಂಡ್ ತೇಜ್ಪುರ. ಆಲ್ರೆಡಿ ನಮ್ಮ ಬೆಂಗಳೂರಲ್ಲಿ ನಿಮಾನ್ಸ್ ಇದೆ. ಓಕೆ, ತದನಂತರದಲ್ಲಿ ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್. ಸರ್ಕಾರಕ್ಕೆ ನಂಬಿಕೆ ಬೇಕು. ಯಾರಾದ್ರೂ ಬಿಸ್ನೆಸ್ ಮಾಡೋರಿಗೆ ಸರ್ಕಾರದ ಮೇಲೆ ನಂಬಿಕೆ ಇರಬೇಕು. ಓಕೆ, ಸೊ ಇಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಎನ್ಹ್ಯಾನ್ಸ್ಡ್ ಡ್ಯೂಟಿ ಡೆಫರಲ್ ಪೀರಿಯಡ್ ಫಾರ್ Tier 2 and Tier 3 ಅಥರೈಸ್ಡ್ ಎಕನಾಮಿಕ್ ಆಪರೇಟರ್ಸ್ ಫಾರ್ 15 to 13 days. ಇವೆಲ್ಲ ನೆನ್ಪಿಡಕ್ಕಾಗಲ್ಲ, ಇವರೆಲ್ಲ ಅವರೇ ಮಾಡ್ಕೋಬೇಕಾಗುತ್ತೆ. ಓಕೆ, ತದನಂತರದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇಂಡಿವಿಜುವಲ್ ಪರ್ಸನ್ಸ್ ರೆಸಿಡೆಂಟ್ ಔಟ್ಸೈಡ್ ಇಂಡಿಯಾ ವಿಲ್ ಬಿ ಪರ್ಮಿಟೆಡ್ ಟು ಇನ್ವೆಸ್ಟ್ in equity instruments of listed Indian companies through portfolio investment scheme. Sir, person resident outside the India ಅವ್ರು ಏನ್ ಮಾಡಬಹುದು, ಸೆಲೆಕ್ಟೆಡ್ ಕಂಪನಿ ಇಕ್ವಿಟೀಸ್ ಅಲ್ಲಿ ಹೂಡಿಕೆಯನ್ನ ಮಾಡಬಹುದು. ಓಕೆ, ತದನಂತರದಲ್ಲಿ ತುಂಬಾ ಟೆಕ್ನಿಕಲ್ ಆಗಿ ಕೊಟ್ಟಿದ್ದಾನೆ. ಓಕೆ, ಫಿಸ್ಕಲ್ ಮ್ಯಾಟರ್ಸ್. ಯಾ 16th ಫೈನಾನ್ಸ್ ಕಮಿಷನ್ ವೆರಿ 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 ಇಂಪಾರ್ಟೆಂಟ್. ಕಂಠಪಾಠ ಆಗ್ಬೇಕಪ್ಪ ರಾಜವಳಿ, ಕಂಠಪಾಠ. 16th ಫೈನಾನ್ಸ್ ಕಮಿಷನ್ ನೀವು ಕಂಡ ಸರ್, ವೆರಿ ಇಂಪಾರ್ಟೆಂಟ್. 5th ಫೈನಾನ್ಸ್ ಕಮಿಷನ್ ಎಕ್ಸಾಮ್ಸ್ಗೆ 200% ಬರುತ್ತೆ. ನಾರಾಯಣ ಸ್ವಾಮಿ ಅವ್ರದ್ದು. ಈಗ ನೋಡಿ, ಮೊದಲು ಹೆಂಗ್ ಕೇಳ್ತಾ ಇದ್ರು, 5ನೇ ಹಣಕಾಸು ಆಯೋಗದ ಅಧ್ಯಕ್ಷ, 16ನೇ ಹಣಕಾಸು ಆಯೋಗದ ಅಧ್ಯಕ್ಷ. ಹೋಯ್ತು ಕಾಲ, ಆ ಕಾಲ ಹೋಯ್ತು. ಈಗ ಇನ್ ಡೆಪ್ತ್ ಆಗಿ ಕೇಳ್ತಾ ಇದ್ದಾನೆ ನೋಡಿ. The government has accepted the recommendation of the commission to retain the vertical share of devolution at 41%. 15ನೇ ಹಣಕಾಸು ಆಯೋಗ ಹೇಳಿದ 41%, 16ನೇ ಹಣಕಾಸು ಆಯೋಗ ಹೇಳಿತ್ತು, ಅದನ್ನು ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಅದು ವರ್ಟಿಕಲ್. ವರ್ಟಿಕಲ್ ಅಂತಂದ್ರೆ 41% ಹಣವನ್ನು ಕೊಟ್ಟಿದ್ದೀನಿ. ಈ 41% ಅಲ್ಲಿ ರಾಜ್ಯಕ್ಕೆ ಎಷ್ಟು ಕೊಡಬೇಕು, ಅದು ಹಾರಿಜೆಂಟಲ್. ಓಕೆ, ವರ್ಟಿಕಲ್ ಅಂದ್ರೆ ಈಗ 100 ರೂಪಾಯಿ ಇದೆಯಪ್ಪ ಸರ್ಕಾರ ಹತ್ರ, 41 ರೂಪಾಯಿ ರಾಜ್ಯಗಳಿಗೆ ಕೊಟ್ಬಿಡ್ತೀನಿ. ಆ 41 ರೂಪಾಯಿಯಲ್ಲಿ UPಗೆ ಎಷ್ಟು ಕೊಡಬೇಕು, ಕರ್ನಾಟಕಕ್ಕೆ ಎಷ್ಟು ಕೊಡಬೇಕು. ಓಕೆ, ಈ ಅಮೌಂಟ್ ಕೊಡಬೇಕಾದ್ರೆ ಒಂದು ರಾಜಕೀಯ ಸಂಘರ್ಷ ಬರುತ್ತೆ. ಏನ್ ಬರುತ್ತೆ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಮೋದಿ ನಮ್ಗೆ ಅನ್ಯಾಯ ಮಾಡಿದ್ರು ಅಂತ ಕಾಂಗ್ರೆಸ್. ಸಪೋಸ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಇದ್ದು ಸ್ಟೇಟ್ ಅಲ್ಲಿ BJP ಇದ್ರೆ ಇವ್ರು ಅನ್ಯಾಯ ಮಾಡಿದ್ರು. ಸೊ ಅದು ನಮ್ಮ ಏರಿಯಾ ಅಲ್ಲ, ಅದು ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ವಿ ಶುಡ್ ಬಿ, ಸೊ ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್ಸ್, ಸೊ ಲರ್ನ್ ದಿ ಥಿಂಗ್ಸ್ ಇನ್ ಎ ಮೋರ್ ಆಬ್ಜೆಕ್ಟಿವ್ ವೇ. ಓಕೆ, ಪ್ರಾವಿಷನ್ ಆಫ್ 1.4 lakh crore to the states. ಈ ನಂಬರ್ ಇಂಪಾರ್ಟೆಂಟ್ ಅಲ್ಲ. ಫಾರ್ ದಿ ಫೈನಾನ್ಷಿಯಲ್ 27 ಆಸ್ ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್. ದೀಸ್ ಇನ್ಕ್ಲೂಡ್ಸ್ ರೂರಲ್ ಅಂಡ್ ಅರ್ಬನ್ ಲೋಕಲ್ ಬಾಡಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗ್ರಾಂಟ್ಸ್. ನೋಡಿ ಸರ್, 73 ಮತ್ತು 74 ತಿದ್ದುಪಡಿಯಲ್ಲಿ ನಾವೇನ್ ಮಾಡ್ತೀವಿ, 243I 243Y ಮೂಲಕ ನಾವೇನ್ ಮಾಡ್ತಾ ಇದೀವಿ, ಪಂಚಾಯತ್ಗಳಿಗೆ ಹಣಕಾಸನ್ನು ಒದಗಿಸ್ತಾ ಇದೀವಿ. ಈ ಒಂದು ಕೇಂದ್ರ ಹಣಕಾಸು ಆಯೋಗ ಆರ್ಟಿಕಲ್ 280, 275 ಗ್ರಾಂಟ್ಸ್ ಇನ್ ಏಡ್, ಇದು ಸಹ ಏನ್ ಮಾಡ್ತಾ ಇದೆ ಅಂದ್ರೆ ಈ ಪಂಚಾಯತ್ ರಾಜ್ಗಳಿಗೆ ಹಣವನ್ನು ಕೊಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಕ್ವಶನ್ ಬರುತ್ತೆ, ಬರೀ ಪಂಚಾಯತ್ ರಾಜ್ಗಳು ಮಾತ್ರ ಕೊಟ್ಟಿಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗ್ರಾಂಟ್ಸ್ ಬರ್ದಿಟ್ಬಿಡಿ. ನೀವೇನ್ ಮಾಡ್ತೀರಿ, ಆಪ್ಷನ್ A ಸರಿ, ಆಪ್ಷನ್ B ಸರಿ, C ಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗ್ರಾಂಟ್ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತೀರಾ. ಫಸ್ಟ್ ನಿಮ್ಗೆ HOT ಅಂತ ಗೊತ್ತಿರಲ್ಲ, ಅದಕ್ಕೆ ನೀವು ಇಂಡೆಪ್ತ್ ಓದಿರಲ್ಲ. ಈಗ ಮೊದಲೆಲ್ಲಾ ಪೇಜ್ ಓದ್ಕೊಂಡು ಬರ್ತಾಗೆಲ್ಲ ನಿಮ್ದು ಆಲ್ರೆಡಿ ಸಿನಿಮಾ ಬಂದಾಗಿರುತ್ತೆ. ಯಾಕಂತಂದ್ರೆ ಆರಂಭಿಕ ಶೂರತ್ವ ಎಲ್ರಿಗೂ ಇರುತ್ತೆ. ಓಕೆ, ನಂತರದಲ್ಲಿ ಫಿಸ್ಕಲ್ ಕನ್ಸಾಲಿಡೇಷನ್. ಏನ್ ಸರ್ ಫಿಸ್ಕಲ್ ಕನ್ಸಾಲಿಡೇಷನ್ ಅಂತಂದ್ರೆ
ಹಣವನ್ನು ನಾವು ಕ್ರೋಢೀಕರಣ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾರು ಹಣವನ್ನು ಕ್ರೋಢೀಕರಣ ಮಾಡ್ತಾರೆ ಅವನಿಗೆ ಬೆಲೆ, ಖರ್ಚು ಮಾಡೋನಿಗೆ ಬೆಲೆ ಇರಲ್ಲ. ಓಕೆ, ಸೆಂಟ್ರಲ್ ಗವರ್ಮೆಂಟ್ ವಿಲ್ ಟಾರ್ಗೆಟ್ ರೀಚಿಂಗ್ ಡೆಟ್ ಟು GDP ರೇಷಿಯೋ 50 +or -1% ಬೈ 2030. ಸರ್ ಇದು ಡಾಟಾ ಇಂಪಾರ್ಟೆಂಟ್, ಇದೊಂದು ಬರೆದಿಟ್ಕೊಳ್ಳಿ. ಅಂದರೆ 2030ರ ವೇಳೆಗೆ ನಮಗೆ ಡೆಟ್ ಟು GDP ಅಂದ್ರೆ GDP ಮತ್ತು ಸಾಲದ ಅನುಪಾತ ಎಷ್ಟಿರಬೇಕಪ್ಪ? 50 +or -1. ಓಕೆ, ಇದು ನಂಬರ್ ನೆನಪಿಟ್ಕೊಳ್ಳಿ. ದಿ ಡೆಟ್ ಟು GDP ರೇಷಿಯೋ ಇಸ್ ಎಸ್ಟಿಮೇಟೆಡ್ ಟು ಬಿ 55.6% ಆಫ್ GDP ಇನ್ ಬಜೆಟ್ ಎಸ್ಟಿಮೇಟ್ 26-27. ನೋಡಿ, ಈಗ 55-56 ಅಲ್ಲಿ ಇದೆ. ನಾವು ಎಷ್ಟಿಗೆ ಇಳಿಸ್ಬೇಕಪ್ಪ ರಾಜ? 50% ಇಳಿಸ್ಬೇಕು. ಇಲ್ಲಿಗೆ ಯಾವಾಗ? 2030. ಸೊ ಈ ನಿಟ್ಟಿನಲ್ಲಿ ನಮಗೆ FRBM ಕಾಯ್ದೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಆಕ್ಟ್. ಸರ್ ಇದು ಬರುತ್ತೆ, ಎಲ್ಲ ಕಾಲಕ್ಕೂ ಬರುತ್ತೆ. ಮೊನ್ನೆ KA ಕೇಳಿದ್ರು, KA ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆಯಾ? ನೋ, ಕರೆಂಟ್ ಅಫೇರ್ಸ್ ಅಲ್ಲಿ ಇರಲಿ, ಇರಲಾರ್ದಾಗಿರಲಿ, ಎಕ್ಸಾಮ್ಸ್ಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಫಿಸ್ಕಲ್ ಡೆಫಿಸಿಟ್. ಓಕೆ, ಏನಿದೆಯಪ್ಪ ಅಂತಂದ್ರೆ ಇನ್ ರಿವೈಸ್ಡ್ ಎಸ್ಟಿಮೇಟ್ 25-26 ದಿ ಫಿಸ್ಕಲ್ ಡೆಫಿಸಿಟ್ ಹ್ಯಾಸ್ ಬೀನ್ ಎಸ್ಟಿಮೇಟೆಡ್ ಅಟ್ ಪಾರ್ ವಿತ್ ದಿ ಬಜೆಟ್ ಎಸ್ಟಿಮೇಟ್ಸ್ 25-26 at 4.4% of GDP. Okay, in line with the new fiscal prudence path of debt consolidation, the fiscal deficit of budget estimate 26-27 is estimated to be 4.3%. ನಿಮಗೆ ಒಂದು ಕ್ಲಿಯರ್ ಐಡಿಯಾ ಇರಬೇಕು, ಏನಪ್ಪ 4.3, 4.4, 4.5 ಇದರಲ್ಲೇ ನಮ್ಮ ಫಿಸ್ಕಲ್ ಡೆಫಿಸಿಟ್ ಬರುತ್ತೆ. ಓಕೆ ಸರ್, ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ? UPSC ಪ್ರಿಲಿಮ್ಸ್ ಬರ್ತಾ ಇದೆ. ಓಕೆ, ಅಪ್ಕಮಿಂಗ್ ಫಿಲ್ಮ್ಸ್ ಬರ್ತಾ ಇದೆ. ಈಗ ಸಾಕಷ್ಟು ನೋಟಿಫಿಕೇಶನ್ಸ್ ಆಗ್ತಿದೆ. ನಿಮಗೆ ಗೊತ್ತಿರಲಿ, KAದವರು ಸ್ಟ್ಯಾಂಡರ್ಡ್ನ ತುಂಬಾ ಜಾಸ್ತಿ ಮಾಡಿದ್ದಾರೆ. ಸರ್ ನೀವು ನಂಬರ್ ನೆನಪಿಡೋ ಅವಶ್ಯಕತೆ ಇಲ್ಲ, ನಂಬರ್ ನೆನಪಿಡೋ ಅವಶ್ಯಕತೆ. ಟ್ರೆಂಡ್ಸ್ ನೋಡಬೇಕು, ಡೆಫಿಸಿಟ್ಸ್ ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆ. ಟ್ರೆಂಡ್ಸ್ ಕೇಳ್ತಾ ಇದ್ದಾನೆ ನೋಡಿ, ಇದು ಫಿಸ್ಕಲ್ ಡೆಫಿಸಿಟ್. ಓಕೆ, 22-23, 23-24, 24-25, 25-26, 26. ಸೊ ನಮಗೆ ಈ ಒಂದು ಡೆಫಿಸಿಟ್ ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ, ಫ್ಲಕ್ಚುಯೇಷನ್ ಆಗ್ತಿದೆಯಾ ಅನ್ನೋದನ್ನು ನೀವು ನೋಡ್ಕೊಂಡಾಗ ನಿಮಗೆ ಸ್ಪಷ್ಟತೆ ಬರುತ್ತೆ. ಇದನ್ನು ಟ್ರೆಂಡ್ಸ್ ಅಂತಾರೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಟ್ರೆಂಡ್ಸ್ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅಲ್ಲಿ ಕಂಡು ಬರ್ತಕ್ಕಂಥ ಟ್ರೆಂಡ್ಸ್. ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ರಿಮೆಂಬರ್ ದಿ ನಂಬರ್ಸ್. ಓಕೆ, ಯಾರಿಗೂ ನಂಬರ್ ನೆನ್ಪಿಡಕ್ ಆಗಲ್ಲ. ನೆಕ್ಸ್ಟ್ ರುಪೀಸ್ ಕಮ್ ಫ್ರಮ್, ಇದು HIT ಅಂದ್ರೆ ₹1 ನಮ್ಮ ಭಾರತದಲ್ಲಿ ₹1 ದುಡಿಮೆ ಆದ್ರೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಸಾಲ ಮಾಡೋದ್ರಿಂದ 24 ಪೈಸೆ, ಕಾರ್ಪೊರೇಟ್ ಟ್ಯಾಕ್ಸ್ ಇಂದ 18 ಪೈಸೆ, ಇನ್ಕಮ್ ಟ್ಯಾಕ್ಸ್ ಇಂದ 21 ಪೈಸೆ, ಕಸ್ಟಮ್ಸ್ ಇಂದ 4 ಪೈಸೆ, GST ಇಂದ 15 ಪೈಸೆ. ಅರ್ಥ ಮಾಡ್ಕೊಳ್ಳಿ, GST ಇಂದ 15. ಸೊ ಅಲ್ಲಿ ಏನು ಗೊತ್ತಾ, ಏರಿಕೆ ಕ್ರಮ, ಇಳಿಕೆ ಕ್ರಮ ಅಂತ ಕೇಳ್ತಾರೆ. ನೆಕ್ಸ್ಟ್ ಹೆಂಗ್ ಖರ್ಚು ಮಾಡ್ತಾ ಇದೆ ಸರ್ಕಾರ, ಇದರಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ನೋಡ್ಕೋಬೇಕು. ಹೈಯೆಸ್ಟ್ ಏನಪ್ಪಾ, ಯಾವ್ದಿದೆ ಅಂತಂದ್ರೆ ನಮಗೆ ಎಕ್ಸ್ಪೆಂಡಿಚರ್ ಅಲ್ಲಿ ರೂಪಿ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್, ಅಂದರೆ ಒಂದು ತೆರಿಗೆಯಲ್ಲಿ ರಾಜ್ಯಗಳ ಪಾಲು 41% ಕೊಟ್ಟಿದೆಯಲ್ಲ, ಅದ್ರ ಪಾಲು 22% ಆಗಿರ್ತಾರೆ ನೋಡ್ಬೋದು. ತದನಂತರದಲ್ಲಿ ಬಡ್ಡಿ ಕಟ್ತಾ ಇದೀವಿ, ₹100 ₹20 ಬಡ್ಡಿ ಕಟ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾವು ಪ್ರೈಮರಿ ಡೆಫಿಸಿಟ್ ಅಂತೀವಿ. ಪ್ರೈಮರಿ ಡೆಫಿಸಿಟ್ ಅಂದ್ರೆ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್, ಪ್ರಾಥಮಿಕ ಕೊರತೆ. ಸರ್ ಡೆಫಿಸಿಟ್ ರಿಲೇಟೆಡ್ ಒಂದು ಕ್ವಶನ್ ಎಕ್ಸಾಮ್ಸ್ ಫಿಕ್ಸ್. ಓಕೆ, ಇಂಟ್ರೆಸ್ಟ್ ಪೇಮೆಂಟ್ಸ್ ಇದು ಸೆಕೆಂಡ್ ಬರುತ್ತೆ. ಓಕೆ, ತದನಂತರದಲ್ಲಿ ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ಸ್ 17%, ಲೈಕ್ ಸೆಂಟ್ರಲ್ ಸೆಕ್ಟರ್ಸ್ ಅಂತ ಜಲ್ ಜೀವನ್ ಮಿಷನ್ ಇರ್ಬೋದು, ಬೇರೆ ಬೇರೆ ಯೋಜನೆಗಳು ಇರ್ಬೋದು. ಓಕೆ, ನೆಕ್ಸ್ಟ್ ರೆಸಿಪ್ಟ್ ಅಂದ್ರೆ ನಮಗೆ ಬಂಡವಾಳ ಸ್ವೀಕೃತಿ ಮತ್ತು ಆದಾಯ ಸ್ವೀಕೃತಿ. ನಿಮ್ಗೆಲ್ಲ ಗೊತ್ತಿದೆ ಬಂಡವಾಳ ಸ್ವೀಕೃತಿ ಅಂದ್ರೆ ಏನು, ಆದಾಯ ಸ್ವೀಕೃತಿ ಅಂದ್ರೆ ಏನು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ನಮಗೆ ಕ್ಯಾಪಿಟಲ್ ರಿಸಿಪ್ಟ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೆವೆನ್ಯೂ ರಿಸಿಪ್ಟ್ ಮಾಡಿದ್ದಾರೆ. ಎಕ್ಸ್ಪೆಂಡಿಚರ್, ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್. ಸರ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆದಾಯ ವೆಚ್ಚ ಅಂದ್ರೆ ಏನು, ಸಂಬಳ ಕೊಡ್ಬೇಕು, ಪಿಂಚಣಿ ಕೊಡ್ಬೇಕು, ಮೇಂಟೆನೆನ್ಸ್ ಇರಬೇಕು, ಅವೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್. ಎಫೆಕ್ಟಿವ್ ಕ್ಯಾಪಿಟಲ್ ಓಕೆ, ಬಹಳ ವರ್ಡ್ ಇಂಪಾರ್ಟೆಂಟ್. ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡ್ತಾ ನಾವು ಈ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಸೃಷ್ಟಿ ಮಾಡಿ ಕಳಿಸಿದ್ವಿ ಅನ್ನೋದು ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಅಲ್ಲಿ ಇನ್ ಡೆಪ್ತ್ ಆಗಿ ನೋಡ್ಕೊಳ್ಳಿ. ಓಕೆ, ತದನಂತರದಲ್ಲಿ
ಟೋಟಲ್ ಟ್ರಾನ್ಸ್ಫರ್ ಎಕ್ಸ್ಪೆಂಡಿಚರ್ ಆಫ್ ಮೇಜರ್ ಐಟಮ್ಸ್ ಟ್ರಾನ್ಸ್ಪೋರ್ಟ್ ಡಿಫೆನ್ಸ್ ಎಲ್ಲ ಕೊಡುವಂತ ಹೋಗಿದ್ದಾನೆ. ಫಸ್ಟ್ ಟಾಪ್ ಟು ಟಾಪ್ ತ್ರೀ ಮುಗಿದೋಯ್ತು. ಸೊ ಇದು ಒಂದು ಟ್ರೈಲರ್ ಆಫ್ ದಿ ಬಡ್ಜೆಟ್ ಇದು ಕಂಡು ಬರ್ತಕ್ಕಂಥ ಟ್ರೈಲರ್ ಆಗಿರುತ್ತೆ. ಇದು ಗೌರ್ಮೆಂಟ್ ಡಾಕ್ಯುಮೆಂಟ್. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಮಾಹಿತಿಯನ್ನು ಕ್ಲಾಸ್ ಅಲ್ಲಿ ಓಕೆ, ಸೊ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.